ಶ್ರೀ ಟಿ ಎ ಪದ್ಮನಾಭ ಅವರ ಸ್ಮರಣೆಯಲ್ಲಿ ಅವರ ಮನೆಯವರು ಶ್ರೀಮತಿ ವಿಜಯ ಅವರು ಮತ್ತು ಅವರ ಪರಿವಾರದವರು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ಇವತ್ತು ಮತ್ತು ನಾಳೆಯ ಪ್ರವಚನಮಾಲೆ ನಡೀಲಿಕ್ಕಿದೆ. ಈ ಪ್ರವಚನಮಾಲೆಯನ್ನು ನಡೆಸಿಕೊಡಲಿಕ್ಕೆ ಡಾಕ್ಟರ್ ವಿಜಯ್ ಭಾರತಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಈ ಸಂಸ್ಥೆಯೊಂದಿಗೆ ಹಲವು ಕಾಲದಿಂದ ನಿಕಟ ಸಂಪರ್ಕವನ್ನು ಹೊಂದಿದ್ದಂತಹ ಪದ್ಮನಾಭ ಅವರ ಪರಿವಾರ ಅವರ ಸ್ಮರಣೆಯಲ್ಲಿ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಈ ಸಂದರ್ಭದಲ್ಲಿ ಪದ್ಮನಾಭ ಅವರ ಪರಿವಾರಕ್ಕೆ ಈ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಮತ್ತು ನಾಳೆಯ ಪ್ರವಚನದ ವಿಷಯ ಶ್ರೀಮಾತೆ ಶಾರದಾದೇವಿಯವರನ್ನು ಕುರಿತಾದದ್ದು. ಭಾರತೀಯ ಸಮಾಜ ಜೀವನಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ, ಪಾರಮಾರ್ಥಿಕ ಜೀವನಕ್ಕೆ ಹೊಸ ಚೈತನ್ಯವನ್ನು ತಂದುಕೊಟ್ಟ ದಿವ್ಯತ್ರಯರಲ್ಲಿ ಶಾರದಾದೇವಿಯವರು ಒಬ್ಬರು. ಅವರ ವಿಷಯವಾಗಿ ಪರಮಹಂಸ ಪೂಜಿತೆ ಶ್ರೀಮಾತೆ ಶಾರದಾದೇವಿ ಮತ್ತು ಪರಮಾರ್ಥದಾತೆ ಶ್ರೀಮಾತೆ ಶಾರದಾದೇವಿ ಎನ್ನುವ ವಿಷಯವಾಗಿ 2 ದಿನದ ಈ ಪ್ರವಚನಮಾಲೆ ನಡೀಲಿಕ್ಕಿದೆ. ಈ ಪ್ರವಚನಮಾಲೆಯನ್ನು ನಡೆಸಿಕೊಡಲಿರ್ತಕ್ಕಂಥ ಡಾಕ್ಟರ್ ವಿಜಯ್ ಭಾರತಿಯವರು ಈ ಸಂಸ್ಥೆಗೆ, ಇಲ್ಲಿಗಿನ ಬಳಗಕ್ಕೆ, ಇಲ್ಲಿಗೆ ಸಾಕಷ್ಟು ಕೊಡುಗೆಯನ್ನು, ಪ್ರೇರಣೆಯನ್ನು ನೀಡುತ್ತಾ ಇರತಕ್ಕಂತಹ ರಾಮಕೃಷ್ಣಾಶ್ರಮದ ಪರಿವಾರಕ್ಕೆಲ್ಲ ಸುಪರಿಚಿತರು. ಆ ಪರಿವಾರದ ಒಂದು ಭಾಗವಾಗಿಯೇ ಇರತಕ್ಕಂಥವರು. ಮೈಸೂರಿನ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಪದವಿಯನ್ನು ಪಡೆದ ವಿಜಯ್ ಭಾರತಿಯವರು ಕೆ ವಿ ಪುಟ್ಟಪ್ಪನವರು, ತೀನಂ ಶ್ರೀಕಂಠಯ್ಯನವರು, ದ ರಾ ಬೇಂದ್ರೆಯವರು ಮೊದಲಾದ ಹಿರಿಯ ಸಾಹಿತಿಗಳ ಮಾರ್ಗದರ್ಶನದಲ್ಲಿ ಸಾಹಿತ್ಯಾಭ್ಯಾಸವನ್ನು ಮಾಡಿದಂಥವರು. ಜೊತೆಗೆ ಸಂಗೀತದಲ್ಲೂ ಪದವೀಧರರು, ಇಂಡಾಲಜಿಯಲ್ಲೂ ಶಿಕ್ಷಣವನ್ನು ಪಡೆದವರು. ಕನ್ನಡದಲ್ಲಿ ಶ್ರೀರಾಮಕೃಷ್ಣರ ಸಾಹಿತ್ಯವನ್ನು ಕುರಿತು ಅವರು ನಡೆಸಿದ ಸಂಶೋಧನಾ ಪ್ರಬಂಧಕ್ಕೆ PhD ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದಂಥವರು. ವಿದ್ಯಾರ್ಥಿ ದೆಸೆಯಿಂದಲೂ ಸಾಹಿತ್ಯ, ಸಂಗೀತ, ಅಧ್ಯಾತ್ಮ ವಿಷಯಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿರುವ ಡಾಕ್ಟರ್ ವಿಜಯ್ ಭಾರತಿಯವರು ತಮ್ಮ ಚಿಂತನೆಗಳನ್ನು ಉಪನ್ಯಾಸ ಹಾಗೂ ಲೇಖನಗಳ ಮೂಲಕ ಹೃದಯಂಗಮವಾಗಿ ಸಹೃದಯರ ಮುಂದಿಡುವ ಪ್ರಯತ್ನವನ್ನು ಕಳೆದ 3-4 ದಶಕಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಕನ್ನಡದ ಪ್ರಮುಖ ಪತ್ರಿಕೆಗಳಲ್ಲಿ, ಮಾಸಿಕಗಳಲ್ಲಿ, ನಿಯತಕಾಲಿಕೆಗಳಲ್ಲಿ ಅವರ ಲೇಖನಗಳು, ವಿಶೇಷವಾಗಿ ಧಾರ್ಮಿಕ ವಿಷಯಗಳು, ಶ್ರೀರಾಮಕೃಷ್ಣರ ದಿವ್ಯತ್ರಯರನ್ನು ಕುರಿತ ವಿಚಾರಗಳು, ವ್ಯಕ್ತಿತ್ವ ವಿಕಾಸ ಮಾಲಿಕೆಗಳು ಪ್ರಕಟವಾಗಿವೆ. ಮಹಿಳೆಯರ ಭಾವನಾತ್ಮಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಪರಿಹಾರವನ್ನು ನೀಡುವ ಉದ್ದೇಶದಿಂದ ವಿಶೇಷ ಶಿಕ್ಷಣವನ್ನು ಪಡೆದು ಸಾಂತ್ವನ ಮತ್ತು ಮನೋರಂಜನಿ ಅಂತಕ್ಕಂಥ 2 ಸಾಮಾಜಿಕ ಸೇವಾ ಕೇಂದ್ರಗಳಲ್ಲಿ ಅವರು ಪ್ರಮುಖ ಸಲಹೆಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿದ್ವಜ್ಜನರ ವಿದ್ವತ್ಸಭೆಯಿಂದ ಹಿಡಿದು ವಿದ್ಯಾಸಂಸ್ಥೆಗಳವರೆಗೆ ಉಪನಿಷತ್ತಿನ ಗಂಭೀರ ವಿಚಾರಧಾರೆಯಿಂದ ಮೊದಲುಗೊಂಡು ಜಾನಪದ ಸಾಹಿತ್ಯದಲ್ಲಿನ ಭಾವರಮ್ಯತೆಯವರೆಗೆ ಇವರ ಉಪನ್ಯಾಸದ ವಿಷಯಗಳ ವ್ಯಾಪ್ತಿ ಹರಡಿಕೊಂಡಿದೆ ಮತ್ತು ಈ ಎಲ್ಲ ವಿಷಯಗಳನ್ನು ಕುರಿತು ಅವರು ಮಾಡಿದ ಉಪನ್ಯಾಸಗಳು ಜನಪ್ರಿಯತೆಯನ್ನು ಕೂಡ ಪಡೆದಿವೆ. ಪ್ರವಚನ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಡಾಕ್ಟರ್ ವಿಜಯ್ ಭಾರತಿಯವರು ಈ ಉದ್ದೇಶವನ್ನಿಟ್ಟುಕೊಂಡೇ ಹಲವು ಬಾರಿ ವಿದೇಶ ಪ್ರವಾಸಗಳನ್ನು ಮಾಡಿದ್ದಾರೆ. ಈಗಷ್ಟೇ ಕೆಲವು ದಿನಗಳ ಹಿಂದೆ ವಿದೇಶದಿಂದ ಮರಳಿದ್ದಾರೆ. ಮೇರಿಲ್ಯಾಂಡ್, ನ್ಯೂಯಾರ್ಕ್ ಮತ್ತು ಚಿಕಾಗೋ ಮಹಾನಗರಗಳ ವೇದಾಂತ ಸೊಸೈಟಿ ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಸಂವಾದಗೋಷ್ಠಿಗಳನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಕನ್ನಡದ ವಾರ್ತಾವಾಹಿನಿಗಳು, ಚಾನೆಲ್ಗಳಾದ ಚಂದನ, ಸುವರ್ಣ, ಕಸ್ತೂರಿ, ಅಮೋಘ ಈ ಮೊದಲಾದ ಕಡೆಗಳಲ್ಲಿ ಕೂಡ ವಿಜಯ್ ಭಾರತಿಯವರ ಪ್ರವಚನಗಳು, ಸಂವಾದಗಳು, ಉಪನ್ಯಾಸಗಳು, ಚರ್ಚಾಗೋಷ್ಠಿಗಳು ನಡೆದಿವೆ. ಈಗೊಂದು 7-8 ವರ್ಷದ ಹಿಂದೆ ಚಂದನದ 1-2 ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಸಂವಾದ ನಡೆಸ್ತಕ್ಕಂಥ ಅವಕಾಶ ನನಗೂ ಲಭ್ಯವಾಗಿತ್ತು.
ಲೇಖಕರಾಗಿಯೂ ಕೂಡ ಡಾಕ್ಟರ್ ವಿಜಯ ಭಾರತಿಯವರು ಅನೇಕ ಕೃತಿಗಳನ್ನು ಕನ್ನಡ ಓದುಗರಿಗೆ ನೀಡಿದ್ದಾರೆ. ಗುಪ್ತಗಂಗೆ, ಶ್ರೀರಾಮಕೃಷ್ಣ ಕೃತಿ ತಪೋವನ, ವೇದಕಾಲದ ವನಿತೆಯರು, ಮಹಾಕಾವ್ಯದ ಮಹಿಳೆಯರು, ಉಪನಿಷತ್ ಸಂದೇಶ, ವೃಕ್ಷ ಸಂದೇಶ, ಶ್ರೀ ಯಾಜ್ಞವಲ್ಕ್ಯ, ಹೀಗೆ ಹಲವು ಕೃತಿಗಳನ್ನು ರಚಿಸಿರುವ ಡಾಕ್ಟರ್ ವಿಜಯ ಭಾರತಿಯವರು ಭಕ್ತಿ ಸಂಗೀತದ ಧ್ವನಿ ಸುರುಳಿಗಳು, ನೃತ್ಯ ರೂಪಕಗಳು, ಸಂಗೀತ ರೂಪಕಗಳನ್ನು ಕೂಡ ಗಾಯನ ಮತ್ತು ಪ್ರವಚನದ ಮೂಲಕ ಸಿಡಿಗಳ ರೂಪದಲ್ಲಿ, ಧ್ವನಿಮುದ್ರಿಕೆಗಳ ರೂಪದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಗಾಯತ್ರಿ ಮಂತ್ರ ಸೌರಭ, ಲಲಿತಾ ಸಹಸ್ರನಾಮ ಪಂಚಾಮೃತ, ರಮಣ ಮಹರ್ಷಿಗಳನ್ನು ಕುರಿತು, ಸ್ವಾಮಿ ಶಿವಾನಂದರನ್ನು ಕುರಿತು, ಅರವಿಂದರನ್ನು ಕುರಿತು, ಪುರಂದರರು ತ್ಯಾಗರಾಜರನ್ನು ಕುರಿತು, ಮುತ್ತುಸ್ವಾಮಿ ದೀಕ್ಷಿತರನ್ನು ಕುರಿತು, ಧ್ಯಾನ ಮತ್ತು ಬೌದ್ಧ ಧರ್ಮದ ಹಿನ್ನೆಲೆಯಲ್ಲಿ ಧ್ಯಾನದ ವಿವಿಧ ಆಯಾಮಗಳನ್ನು ಕುರಿತು, ಶ್ರೀಸೂಕ್ತ ದರ್ಶನ, ಮೇರುಧ್ಯಾನ ಈ ಮೊದಲಾದ ವಿಷಯಗಳಲ್ಲಿ ಅವರು ನಿರಂತರವಾಗಿ ಪ್ರವಚನಗಳನ್ನು ನೀಡುತ್ತಾ ಬಂದಿದ್ದಾರೆ. ಇದೀಗ ಯೂಟ್ಯೂಬ್ ಚಾನಲ್ನಲ್ಲಿಯೂ ಕೂಡ ನಿತ್ಯ ಜೀವನಕ್ಕೆ ಸಂಜೀವಿನಿ ವಿಷಯ ಕೇಂದ್ರಿತವಾಗಿ 40ಕ್ಕೂ ಹೆಚ್ಚು ಪ್ರವಚನಗಳು ಆಸಕ್ತರಿಗೆ ಲಭ್ಯವಿವೆ. ಸಾಹಿತ್ಯ, ಸಂಗೀತ, ಅಧ್ಯಾತ್ಮ, ಸಮಾಜ ಸೇವೆ, ಶಿಕ್ಷಣ ಹಲವು ಮುಖಗಳಲ್ಲಿ ಅವರು ಕಳೆದ 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಡೆಸಿಕೊಂಡು ಬರ್ತಾ ಇರುವ ಸೇವಾ ಕೈಂಕರ್ಯವನ್ನು ಗಮನಿಸಿ ಹಲವಾರು ಸಂಸ್ಥೆಗಳು ಅವರನ್ನು ಗೌರವಿಸಿವೆ. ಬ್ರಾಹ್ಮಣ ಮಹಾಸಭಾ, ಕನ್ನಡ ಸಾಹಿತ್ಯ ಪರಿಷತ್ತು, ಯಾಜ್ಞವಲ್ಕ್ಯ ಆಶ್ರಮ, ಯಾಜ್ಞವಲ್ಕ್ಯ ಸಂಘ, ಶಂಕರಮಠ, ಶಾರದಾ ಸೇವಾಶ್ರಮ, ವಿವೇಕಾನಂದ ವಿಚಾರ ವೇದಿಕೆ, ಶ್ರೀರಾಮ ಲಲಿತ ಕಲಾಸಭಾ, ಶ್ರೀ ಹರಿಹರಪುರ ಶಂಕರಮಠ ಸೇರಿದಂತೆ ಹಲವು ಸಂಸ್ಥೆಗಳು ಡಾಕ್ಟರ್ ವಿಜಯ ಭಾರತಿಯವರನ್ನು ಗೌರವಿಸಿವೆ. ಅವರು ಕೆಲವು ವರ್ಷಗಳ ಹಿಂದೆ ರಚಿಸಿದ ಯಾಜ್ಞವಲ್ಕ್ಯರನ್ನು ಕುರಿತ ಒಂದು ಪುಸ್ತಕ ಇದೇ ವೇದಿಕೆಯಲ್ಲಿಯೇ ಲೋಕಾರ್ಪಣೆಗೊಂಡಿತ್ತು ಅನ್ನುವುದನ್ನು ಅವರು ಪ್ರಾರಂಭದಲ್ಲಿಯೇ ತುಂಬ ಕೃತಜ್ಞತೆಯಿಂದ ನೆನಪಿಸಿಕೊಳ್ತಾ ಇದ್ದರು. ಹೀಗೆ ಹಲವು ವಿಧದಲ್ಲಿ ಭಾರತೀಯ ಜೀವನ ಕ್ಷೇತ್ರಕ್ಕೆ, ಸಾಮಾಜಿಕ ಜೀವನದ ಔನ್ನತ್ಯಕ್ಕೆ ನಿರಂತರ ಕೊಡುಗೆಯನ್ನು ಸಲ್ಲಿಸ್ತಾ ಬಂದಿರುವ ಡಾಕ್ಟರ್ ವಿಜಯ ಭಾರತಿಯವರು ಇವತ್ತು ಮತ್ತು ನಾಳೆ ಶ್ರೀಮಾತೆ ಶಾರದಾದೇವಿಯವರನ್ನು ಕುರಿತು ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ವಿಜಯ ಭಾರತಿಯವರ ಮನೆಯವರು ಶ್ರೀ ಸೇತುರಾಮ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಇದೀಗ ಡಾಕ್ಟರ್ ವಿಜಯ ಭಾರತಿಯವರು ಪ್ರವಚನ ಮಾಲೆಯನ್ನು ಉಪಕ್ರಮಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆದಿಶಕ್ತೆ ಜಗನ್ಮಾತಾ ಭಕ್ತಾನುಗ್ರಹಕಾರಿಣೀಂ ಸರ್ವತ್ರ ವ್ಯಾಪಿಕೆ ಅನಂತೆ ಶ್ರೀಮಾತಾ ನಮೋಸ್ತುತೆ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ಶ್ರೀರಾಮಕೃಷ್ಣಾಯ ತೇ ನಮಃ. ಎಲ್ರಿಗೂ ನನ್ನ ಆದರಪೂರ್ವಕವಾದಂಥ ನಮಸ್ಕಾರ. ಎಷ್ಟೋ ಪುಣ್ಯ ವಿಶೇಷದಿಂದ ಗುರುವರ್ಯ ಗುಂಡಪ್ಪನವರ ಈ ಜ್ಞಾನ ದೇಗುಲದಲ್ಲಿ ವಾಕ್ಪೂಜೆಯನ್ನು ಸಲ್ಲಿಸುವಂಥ ಒಂದು ಪುಣ್ಯ ಲಭಿಸುತ್ತೆ. ಅದರೊಂದಿಗೆ ಈ ದಿವಸದ ಇನ್ನೊಂದು ಪುಣ್ಯ ವಿಶೇಷ, ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ 125ನೇ ವರ್ಷ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಭಕ್ತಿಯಿಂದ ಸಾಕ್ಷಾತ್ ಜಗನ್ಮಾತೆಯೆಂದೇ
ಭಕ್ತಿಯಿಂದ ನಮಿಸ್ತಾ ಇದ್ದಂಥ, ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಂತಹ ಶ್ರೀಮಾತೆಯವರನ್ನು ಕುರಿತಾಗಿ ಈ ಒಂದು ಪುಣ್ಯ ದಿನದಲ್ಲಿ ನಾನು ನಿಮ್ಮೊಂದಿಗೆ ನಿಮ್ಮ ಸಮಕ್ಷಮದಲ್ಲಿ ನನ್ನ ಚಿಂತನೆಯ ನಿವೇದನವನ್ನು ಸಲ್ಲಿಸೋದು ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಮುಖ್ಯ ಕಾರ್ಯಕರ್ತರಿಗೆ ಇಂಥ ಒಂದು ಪುಣ್ಯಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ, ಒದಗಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಕೃತಜ್ಞತಾಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಈ ದಿವಸದ ಚಿಂತನೆ ಅಂಶ ಪರಮಹಂಸ ಪೂಜಿತೆ ಶ್ರೀಮಾತೆ. ಎರಡನೇ ಉಪನ್ಯಾಸ ನಾಳೆ ನಾನು ಚಿಂತನೆ ಸಲ್ಲಿಸ್ತಾ ಇರೋದು ಪರಮಾರ್ಥ ಪ್ರದಾತೆ ಶ್ರೀಮಾತೆ. ಎಷ್ಟೋ ಶತಮಾನಗಳಾಗಿ, ಸುಮಾರು 2 ಶತಮಾನಗಳಾಗಿದ್ರೂ ಶ್ರೀ ಪರಮಹಂಸ ರಾಮಕೃಷ್ಣರ ಮತ್ತು ಶ್ರೀಮಾತೆಯವರ ಈ ಅವತರಣದಲ್ಲಿ ಮೇಲ್ನೋಟಕ್ಕೆ ನಾವು ಏನು ಕಾಣ್ತೇವೆ ಅದಕ್ಕಿಂತ ವಿಶೇಷವಾದಂಥ ಅತ್ಯಂತ ನಿಗೂಢವಾದಂಥ ದೈವಿಕವಾದಂಥ ಎಷ್ಟೋ ವಿಶ್ವ ಸಂಕಲ್ಪದ ರಹಸ್ಯಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಈ ಪರಮಹಂಸ ಪೂಜಿತೆಯಾದಂತಹ ಶ್ರೀಮಾತೆ ಆ ಪ್ರಸಂಗನೂ ಅತ್ಯಂತ ಮುಖ್ಯವಾದಂಥದ್ದು. ಇಡೀ ಲೋಕಕ್ಕೆ ನಾವು ಈ ಚಿಕಾಗೋ ಉಪನ್ಯಾಸದ ಏನು ಸಂದೇಶ ನಾವು ಇವತ್ತಿನ ದಿನ ಆಚರಣೆ ಮಾಡ್ತಾ ಇದ್ದೇವೆ, 125ನೇ ವರ್ಷ, ಆ ಒಂದು ಲೋಕವಿಖ್ಯಾತವಾದಂತಹ ಮಹಾನ್ ಧ್ವನಿ ಮೊಳಗಿದ್ದು ಈ ಮೂಲ ಷೋಡಶಿ ಪೂಜೆಯಿಂದ ಪೂಜಿತಳಾದಂತಹ ಜಗದ್ಧಾತ್ರಿಯ ವಿಶ್ವಶಕ್ತಿಯ ಸಂಚಲನ. ಈ ಪರಮಹಂಸರ ಅವತರಣ ಮಾಸ್ತಿಯವರು, ಕುವೆಂಪು ಅವರು, ಕೃಷ್ಣಶಾಸ್ತ್ರಿಗಳು, ಸ್ವಾಮಿ ಪುರುಷೋತ್ತಮಾನಂದರು, ಸ್ವಾಮಿ ಸೋಮನಾಥಾನಂದರು ಎಲ್ಲ ವಿವಿಧ ಆಯಾಮಗಳಲ್ಲಿ ಅದನ್ನು ಕಂಡಿದ್ದಾರೆ. ಈ ಅವತರಣದ ಅವಶ್ಯಕತೆ ಅತ್ಯಂತ ಅನಿವಾರ್ಯವಾದಂಥ ವಿಶ್ವ ಸಂಕಲ್ಪದ ಆಯೋಜನೆ, ಅತ್ಯಂತ ಅವಶ್ಯಕವಾದ ಆಯೋಜನೆ, ಅತ್ಯಂತ ಸಮಯೋಚಿತವಾದಂಥ ಆಯೋಜನೆ. ಯಾಕೆ ಅಂತ ಹೇಳಿದ್ರೆ, ವಿದೇಶಿಯರ ಆಳ್ವಿಕೆಯ ಪ್ರಭಾವದಿಂದ ಸನಾತನ ಧರ್ಮಚಕ್ರ ಕುಂಠಿತವಾಗಿ ಅನುಚಿತವಾದ ರೀತಿಯಲ್ಲಿ ಸಾಗುವಂಥ ಪರಿಸ್ಥಿತಿ ಇತ್ತು, ಸಾಗ್ತಾ ಇತ್ತಂಥ ಪರಿಸ್ಥಿತಿ ಇತ್ತು. ಅಲ್ಲಿಷ್ಟು ಇಲ್ಲಿಷ್ಟು ರಾಜ ರಾಮಮೋಹನ್ ರಾಯ್ ಅವರು, ಈಶ್ವರಚಂದ್ರ ವಿದ್ಯಾಸಾಗರ್ ಅವರು, ಕೇಶವಚಂದ್ರ ಸೇನ್ ಅವರು, ಇವರೆಲ್ಲ ಸಾಕಷ್ಟು ಪರಿಶ್ರಮದಿಂದ ಅದನ್ನು ಒಳ್ಳೆಯ ಸುಸ್ಥಿತಿಗೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅದು ಒಳ್ಳೆಯ ಹಾದಿಯಲ್ಲಿ ಸಾಗುವ ಹಾಗೆ ಪ್ರಯತ್ನ ಪಡ್ತಾ ಇದ್ರು. ಆದರೆ ಒಂದು ಪ್ರಭಾವಶಾಲಿ ಪರಿವರ್ತನೆಗೆ ತಮ್ಮ ಸ್ವಾನುಭವದಿಂದ, ಸಾಧನೆಯ ಸ್ವಾನುಭವದಿಂದ, ಸ್ವಸಾಮರ್ಥ್ಯದಿಂದ, ತಮ್ಮ ಅನುಭವದ ಸಾಧನೆಯ ಸಿದ್ಧಿಯ ಸಾಮರ್ಥ್ಯದಿಂದ ಸರ್ವಧರ್ಮ ಸಮನ್ವಯತೆಯನ್ನು, ಸರ್ವಧರ್ಮದ ಸಾಮರಸ್ಯತೆಯನ್ನು, ಸರ್ವದರ್ಶನದ ಸಾಮರಸ್ಯತೆಯನ್ನು ಎಲ್ಲರಿಗೂ ಅರಿವಾಗುವಂಥ ಸುಗಮ ರೀತಿಯಲ್ಲಿ ನಡೆಸಬಲ್ಲಂಥ ಮಹಿಮಾವಂತರ ಅವತರಣ ಅತ್ಯಂತ ತೀವ್ರವಾದ ಅಗತ್ಯ ಆಗಿತ್ತು. ಈ ಮಹತ್ ಕಾರ್ಯಕ್ಕಾಗಿ ಪರಮಹಂಸರ ಅವತರಣ ಆಯಿತು. ಆದರೆ ಶ್ರೀಮಾತೆಯವರ ಅವತರಣದ ಅವಶ್ಯಕತೆ ಏನಿತ್ತು? ಯಾವಾಗಲೂ ಭವತಾರಿಣಿ ಕಾಳಿ ಕಾಳಿ ಬ್ರಹ್ಮಾನಂದ ಉನ್ಮತ್ತರಾಗಿದ್ದಂಥ ಈ ಪರಮಹಂಸರಿಗೆ ಶ್ರೀ ಶಾರದಾ ದೇವಿಯವರಂಥ ಸಹಧರ್ಮಿಣಿ, ವಿವಾಹ, ಗೃಹಸ್ಥಾಶ್ರಮ ಇದೆಲ್ಲದರ ಅಗತ್ಯ ಏನಿತ್ತು? ಮೇಲ್ನೋಟಕ್ಕೆ ಹಾಗೆ ಕಾಣಿಸಿದ್ರು. ಅತ್ಯಂತ ಉನ್ನತವಾದ ರೀತಿಯಲ್ಲಿ ಆ ವಿಶ್ವ ಸಂಕಲ್ಪದ ಆಯೋಜನೆ ಇರೋದನ್ನು ನಾವು ಕಾಣ್ತೇವೆ. ಸನಾತನ ಧರ್ಮ ವೃಕ್ಷ, ಅದರ ತಾಯಿ ಬೇರಿಗೆ ಆಪತ್ತಿತ್ತು. ಯಾವಾಗ ತಾಯಿ ಬೇರು ದುರ್ಬಲವಾಗಿರುತ್ತೆ,
ತನ್ನ ಧಾರಣಾ ಶಕ್ತಿಯನ್ನು ಕಳ್ಕೊಂಡಿರುತ್ತೆ, ಸೃಜನ ಶಕ್ತಿಯನ್ನು ಕಳ್ಕೊಂಡಿರುತ್ತೆ, ಸಂಚಲನ ಶಕ್ತಿ ಇಲ್ಲದೆ ಸೊರಗಿರುತ್ತೆ. ಆಗ ತಾಯಿ ಬೇರಿಗೆ ಆ ಸಾಮರ್ಥ್ಯವನ್ನು ಕೊಡಬಹುದಾದಂಥ ಒಂದು ಆಯೋಜನೆ ಭಗವತಿ ಆದ್ಯಾಶಕ್ತಿಯೇ ಈ ತನ್ನದೇ ಆದ ರೀತಿಯಲ್ಲಿ ಲೀಲಾ ಭೂಮಿಕೆಯನ್ನು ಆಯೋಜಿಸಿದ್ದನ್ನು ನಾವು ಕಾಣ್ತೇವೆ. ಈ ಒಂದು ಅರ್ಥದಲ್ಲಿ ಪರಮಹಂಸರ ಜೀವನ, ಇಡೀ ಜೀವನನ ಹಾಗೆ ನೋಡ್ತು ಅಂದರೆ ಅದು ಒಂದು ದೇವಿ ಮಹಾತ್ಮೆ, ಅವರ ಜೀವನ ಕಥನ. ಆಮೇಲೆ ದೇವಿಯ ಭಾಗವತ, ದೇವಿ ಚರಿತಾಮೃತ ಅಂತ ಅನಿಸುತ್ತೆ. ತಾಯಿ ಭವತಾರಿಣಿ ಕಾಳಿಯ ಲೀಲಾ ಭೂಮಿಕೆಯಾಗಿ ನಾವು ಇದನ್ನು ಕಾಣ್ತೇವೆ. ರಾಣಿ ರಾಸಮಣಿ ದಕ್ಷಿಣೇಶ್ವರದ ಕ್ಷೇತ್ರ ನಿರ್ಮಾಣಕ್ಕಾಗಿ 8 ವರ್ಷಗಳ ಕಾಲ ತಪಸ್ಸು ಮಾಡಿದರು. ತಾಯಿ ಕಾಳಿಯ ಪ್ರತಿಷ್ಠಾಪನೆಗೆ ಸ್ವಪ್ನ ದೃಷ್ಟಾಂತದಿಂದ ಭಗವತಿ ಆದೇಶ ನೀಡಿದ ಮೇಲೆ ತನ್ನ ಕಾಶಿ ಯಾತ್ರೆಯನ್ನು ನಿಲ್ಲಿಸಿ ಇಲ್ಲೇ ಒಂದು ಕಾಶಿಯನ್ನು ಸೃಷ್ಟಿ ಮಾಡುವಂಥ ಒಂದು ಪುಣ್ಯ ಕಾರ್ಯವನ್ನು ಭಗವತಿ ಅವಳಿಗೆ ಆಯೋಜಿಸಿದ್ದು ಆ ಒಂದು ಲೀಲಾ ಭೂಮಿಕೆಯ ಪ್ರಥಮ ಸೋಪಾನ. ಎರಡನೇದು, ಮಹಾಯೋಗೀಶ್ವರಿಯಾಗಿ ಭೈರವಿ ಬ್ರಾಹ್ಮಣಿ ಪರಮಹಂಸರನ್ನು ತಾನೇ ಹುಡುಕೊಂಡು ಬಂದು ತನ್ನ ಸಾಧನೆಯ ಎಲ್ಲ ಸಿದ್ಧಿಗಳ ಒಂದು ಕ್ಷೇತ್ರವಾಗಿ ದಕ್ಷಿಣೇಶ್ವರವನ್ನು ಆಯೋಜಿಸಿದ್ದು ಎರಡನೆಯ ಸೋಪಾನ. ಮೂರನೆಯದು, ಶ್ರೀ ಶಾರದಾ ಅಮ್ಮಣಿಯವರು ಪರಮಹಂಸರ 12 ವರ್ಷಗಳ ಅತ್ಯಂತ ಅದ್ಭುತವಾದಂಥ ಸಾಧನೆಯನ್ನು ಷೋಡಶಿ ಪೂಜೆಯ ಮೂಲಕ ಧಾರಣೆ ಮಾಡಿಕೊಂಡಿದ್ದರು. ಇಂಥ ಒಂದು ಅದ್ಭುತವಾದಂಥ ಲೀಲಾ ಭೂಮಿಕೆಯನ್ನು ಆದ್ಯಾಶಕ್ತಿ ತಾನೇ ಆಯೋಜನೆಯನ್ನು ನಡೆಸಿದ್ದನ್ನು ನಾವು ಕಾಣ್ತೀವಿ. ದಕ್ಷಿಣೇಶ್ವರ 1855ರಲ್ಲಿ ಭವತಾರಿಣಿ ದೇವಾಲಯ ಅಲ್ಲಿ ಪ್ರಾರಂಭ ಆಗಿದ್ದು, ಶ್ರೀಮಾ ಅವತರಣ 1853ರಲ್ಲಾಗಿದ್ದು, ಭವತಾರಿಣಿ ಕಾಳಿಯ ವಿಗ್ರಹ ಅಲ್ಲಿ ಆಗ್ತಾ ಇದ್ರೆ ಈ ಜೀವಂತ ವಿಗ್ರಹ ಇಲ್ಲಿ ಜನ್ಮ ತಾಳಿತು. ಜೇಮ್ಸ್ ಹೇಸ್ಟಿಯ ಗಾರ್ಡನ್ ಹೌಸ್ ಅದು. ಅವರು ವಿದೇಶಕ್ಕೆ ಹೊರಟರು ಅಂತ ಅದು ರಾಣಿ ರಾಸಮಣಿಗೆ ಆ ಸಲೀಲವಾದ ಗಂಗೆ ಹರಿತಾ ಇದ್ದಂಥ ಪುಣ್ಯಕ್ಷೇತ್ರ ಅವಳಿಗೆ ಪ್ರಾಪ್ತವಾಗಿದ್ದು. ಭಗವತಿ ಭೂಮಾತೆಯಲ್ಲಿ ನಾವು ಕಾಣ್ತೇವೆ, ನಿರಂತರವಾಗಿ ಕಾಣ್ತೇವೆ, ಅವಳಲ್ಲಿರೋ ಧಾರಣಾ ಶಕ್ತಿ, ಸೃಜನ ಶಕ್ತಿ, ಸಂಚಾಲನ ಶಕ್ತಿ, ಸಂರಕ್ಷಣ ಶಕ್ತಿ ಇವು ಇಲ್ಲದೆ ಇದ್ದರೆ ಸೂರ್ಯನ ಬಿಸಿಲಾಗಲಿ, ವಾಯುವಿನ ಗಾಳಿಯಾಗಲಿ, ಜಲದ ಸತ್ವ ಆಗಲಿ ಅವಳಿಂದನೇ ಅದು ಪರಿವರ್ತಿತವಾಗಿ ಸೃಷ್ಟಿಯ ಒಂದು ಸಂಚಲನೆಗೆ ಕಾರಣವಾಗುತ್ತಾದ್ದರಿಂದ ಇದು ಆದ್ಯಾಶಕ್ತಿ ತನ್ನ ಈ ಒಂದು ಲೀಲಾ ಭೂಮಿಕೆಯ ಮೂಲಕ ಶ್ರೀಮಾತೆಯವರ ಆ ಒಂದು ಧಾರಣಾ ಶಕ್ತಿಯ ಅದ್ಭುತವಾದಂಥ ಚೈತನ್ಯ ಸ್ವರೂಪವನ್ನು ಅಲ್ಲಿ ತಾನು ತಂದಿದ್ದನ್ನು ನಾವು ಕಾಣ್ತೇವೆ, ಸೃಷ್ಟಿಸಿದ್ದನ್ನು ನಾವು ಕಾಣ್ತೇವೆ. ಶ್ರೀಮಾತೆಯವ್ರ ಜೀವನ ಅತ್ಯಂತ ನೋಡೋದಕ್ಕೆ ತುಂಬ ಸರಳ. 67 ವರ್ಷಗಳ ಜೀವನ, 1853ರಿಂದ 1920ರವರೆಗೆ 14 ವರ್ಷಗಳ ಸಹಜೀವನ ಪರಮಹಂಸರೊಂದಿಗೆ, 33 ವರ್ಷ ಪೂರ್ವಾರ್ಧ. ಆನಂತರ ಪರಮಹಂಸರ ದೈವಕ್ಯರಾದ ಮೇಲೆ 34 ವರ್ಷ ಉತ್ತರಾರ್ಧ. ಆ 34 ವರ್ಷದ ಉತ್ತರಾರ್ಧದಲ್ಲಿ ನಡೆದಂಥ ಒಂದು ಮಹತ್ ಕಾರ್ಯ, ಅದನ್ನು ನಾಳೆ ನಿಮಗೆ ಪರಮಾರ್ಥ ಪ್ರದಾತೆ ಶ್ರೀಮಾತೆ ಹೇಳುವಾಗ ತಿಳಿಸ್ತೇನೆ. ಈಗ ಪರಮಹಂಸ ಪೂಜಿತೆಯಾದದ್ದು ಏಕೆ, ಯಾವ ಉದ್ದೇಶದಿಂದ? ಇದು ಪೂರ್ವಾರ್ಧ ಶ್ರೀಮಾತೆಯವರ ಜೀವನದಲ್ಲಿ ನಾವು ಕಾಣ್ತೇವೆ. ಅವರು ಗುಪ್ತವಾಗಿದ್ದು, ಪರಮಹಂಸರು ವ್ಯಕ್ತವಾಗಿ ಸಾರ್ವಜನಿಕವಾಗಿ ಎಲ್ಲರಿಗೂ ಆ ಮಹತ್ತರವಾದಂಥ ಜ್ಞಾನ ವಿನಿಯೋಗ ಮಾಡಿದ್ದು. ಉತ್ತರಾರ್ಧದಲ್ಲಿ ಪರಮಹಂಸರು ಗುಪ್ತವಾಗಿ, ಶ್ರೀಮಾತೆಯವರು ವ್ಯಕ್ತವಾಗಿ ತಮ್ಮದೇ ಆದ ರೀತಿಯಲ್ಲಿ ಆ ಒಂದು ಜ್ಞಾನದ ವಿತರಣೆಯನ್ನು ಮತ್ತು ಮಾನವ ಲೋಕದ ಉತ್ಥಾನದ ಒಂದು ವಿಶೇಷ ಮಹತ್ ಕಾರ್ಯವನ್ನು ತಾವು ಆ ಹೊಣೆಯನ್ನು ನಿರ್ವಹಿಸಿದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ಪರಮಹಂಸ ಪೂಜಿತೆ ಅಂದಾಗ
5 ವಿಷಯಗಳ ಪ್ರಧಾನವಾಗಿ ನಾವು ಕಾಣಬಹುದಾದಂಥದ್ದು 5 ಅಂಶ. ಈ ಶ್ರೀಮಾತೆಯವರನ್ನು ಭಗವತಿ ಸ್ವರೂಪದಲ್ಲಿ ಪೂಜಿಸಿದಂಥ ಈ ಪರಮಹಂಸ ಯಾರು, ಅವರ ಮಹತ್ವ ಏನು? ಎರಡನೇದಾಗಿ ಅವರು ಪೂಜಿಸಿದ್ದು ಯಾರನ್ನ, ಅವರ ಮಹತ್ತೇನು? ಪೂಜಿಸಿದ್ದು ಎಲ್ಲಿ, ಅದರ ಮಹತ್ತೇನು? ಆನಂತರ ಪೂಜಿಸಿದ್ದು ಏಕೆ, ಯಾವ ಉದ್ದೇಶದಿಂದ? ಕೊನೆಯದಾಗಿ ಪೂಜಿಸಿದ್ದು ಹೇಗೆ? ಈ 5 ಅಂಶಗಳನ್ನು ನಾವು ಪರಿಶೀಲಿಸಿದಾಗ ಈ 5 ಆಯಾಮಗಳಲ್ಲಿ ಆಗ ಒಂದಿಷ್ಟು ಷೋಡಶಿ ಪೂಜೆಯ 4 ಎಳೆ ನಮಗೆ ಕಾಣಬಹುದು. ಇದಕ್ಕೆ ಪೂರ್ಣವಾದಂಥ ಆಧಾರ ಪರಮ ಪೂಜ್ಯ ಶ್ರೀ ಶಾರದಾನಂದರ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ. ಅದೇ ಮಾತ್ರ ಕೃತಿ. ಆನಂತರ ಬಂದಿದ್ದೆಲ್ಲ ಅದರ ಆಧಾರದ ಮೇಲೆ. ಅವರು ಸಾಕ್ಷಾತ್ತಾಗಿ ಏನು ಕಂಡಿದ್ರು, ಅವರ ನಿಕಟವಾದ ಸಾಹಚರ್ಯದಿಂದ ಅದನ್ನು ಅದರಲ್ಲಿ ವಿವರಿಸಿದ್ದರಾದ್ರಿಂದ ನಾವು ಇಂಗ್ಲೀಷ್ನ ಅಥೆಂಟಿಕ್ ಅಂತೀವಲ್ಲ, ಬೇರೆ ಅನ್ಯ ವಿಷಯದ ಅನುಮಾನದ ಅವಕಾಶನೇ ಇಲ್ಲ, ಅನುಮಾನಕ್ಕೆ ಅವಕಾಶ ಇಲ್ಲ. ಅಷ್ಟು ದಿಟ್ಟವಾದ ರೀತಿಯಲ್ಲಿ, ನಿಜವಾದ ರೀತಿಯಲ್ಲಿ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಈ ಪೂಜಿಸಿದ ಪರಮಹಂಸರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹೇಳೋ ಹಾಗೆ, ಅವರು ಪರಮಹಂಸ. ಹಂಸ ತಾನು ನೀರಿನಲ್ಲಿಯೂ ಸಂಚರಿಸುತ್ತೆ, ತೀರದಲ್ಲಿಯೂ ಮರಳಿನ ಮೇಲೆ ಸಂಚರಿಸುತ್ತೆ. ತನಗೆ ಬೇಕಂದಾಗ ಆ ಸರೋವರದ ಮೇಲೂ ಆನಂದವಾಗಿ ತೇಲ್ಕೊಂಡು ಹೋಗುತ್ತೆ. ತನಗೆ ಬೇಕು ಅನ್ನಿಸ್ದಾಗ ಆಳಕ್ಕೆ ಇಳಿದು ಪೂರ್ತಿಯಾಗಿ ಒಳಗೆ ಹೋಗಿ ಇಲ್ಲೆಲ್ಲೋ ಹೋಗಿ ಅಲ್ಲೆಲ್ಲೋ ಇಳುತ್ತೆ. ಇದು ಹಂಸದ ರೀತಿ. ಆಮೇಲೆ ತನಗೆ ಬೇಕಾದಾಗ ಹಾರುತ್ತೆ. ಪರಮಹಂಸರಲ್ಲಿ ಆ ಒಂದು ಬ್ರಹ್ಮಾನಂದ ಉನ್ಮತ್ತತೆಯ ಆ ಪರಮಹಂಸತ್ವ ಎಲ್ಲ ಸಾಮಾನ್ಯ ಜನರೊಂದಿಗೂ ಅವರು ಬೆರೆತು ತಮ್ಮ ಅಮೃತ ತೀರ್ಥವನ್ನು ಹಂಚುತ್ತಾ ಇದ್ದಿದ್ದುಂಟು. ತಮ್ಮಲ್ಲೇ ತಾವು ನಿರ್ವಿಕಲ್ಪ ಸಮಾಧಿಯಲ್ಲಿ ಆಳವಾಗಿ ಮುಳುಗ್ತಾ ಇದ್ದಿದ್ದು ಉಂಟು. ಅನಂತರ ತಮ್ಮದೇ ಆದಂಥ ಏಕರಾಮ ಏಕಾಂತದಲ್ಲಿ ತಾವು ತಮ್ಮಷ್ಟಕ್ಕೆ ತಾವು ಇರ್ತಾ ಇದ್ದದ್ದು ಉಂಟು. ಎಲ್ಲವನ್ನು ಭವತಾರಿಣಿಗೆ ಸಮರ್ಪಿಸಿ ತಾಯಿಯ ಕೈಯ ಮಗುವಿನ ಹಾಗೂ ಇರ್ತಾ ಇದ್ದಿದ್ದುಂಟು. ಎಂತೆಂತಹ ವಿದ್ಯಾವಂತರು, ಎಂತೆಂತಹ ಪಂಡಿತರು, ಎಂತೆಂತಹ ಪ್ರತಿಭಾವಂತರು ಎಲ್ಲ ಅವರ ಪದತಳದಲ್ಲಿ ಕೂತು ಅವರ ತಿಳಿಯಾದ ಮಾತಿನ ಎಳನೀರಿನಲ್ಲಿ ಹರಿತಾ ಇದ್ದಂತಹ ಆ ಬೆಳದಿಂಗಳ ಹೊಳೆಯ ರೀತಿಯ ಆ ಜ್ಞಾನದ ಹೊಳೆಯನ್ನು ಅಷ್ಟು ಆನಂದವಾಗಿ ಅದನ್ನು ಸ್ವೀಕರಿಸಿದರು. ಇದು ಪರಮಹಂಸತ್ವದ ವಿಶೇಷತೆ. ಅದು ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ತಗೊಳ್ಳುತ್ತೆ ಅಂತಲೂ ಒಂದು ಪ್ರತೀತಿ ಇದೆ. ಇಂಥ ಒಂದು ಸತ್ವಪೂರ್ಣವಾದಂತಹ ಅಲ್ಲಿ ಸನಾತನ ಧರ್ಮಕ್ಕೆ ಯಾವುದೇ ಒಂದು ಪುಷ್ಟಿಯನ್ನು ನೀಡುವಂಥ ಒಂದು ಆ ಪರಮಹಂಸತ್ವ, ಪರಮಹಂಸ ಪೂಜಿಸಿದವರು ಪರಮಹಂಸ. ಯಾರಿಗೆ ಜಗತ್ತೇ ಜಗನ್ಮಾತೆಯಾಗಿ ಮಹಾನ್ ಅರ್ಚಕನೋ ಅಂಥ ಮಹಾನ್ ಅರ್ಚಕನಿಂದ ಪೂಜಿತರಾದಂಥವರು ಶ್ರೀಮಾತೆ. ಅಂತಿಂಥವರಲ್ಲ ಅವರು. ಆನಂತರ 12 ವರ್ಷಗಳ ಸುದೀರ್ಘ ಸಾಧನೆ ನಡೆಸಿದ್ದಂತಹ ಮಹತ್ ಸಾಧನ ಸಿದ್ಧ ಅಂತಿಂಥವರಲ್ಲ ಅವರು ಪೂಜಿಸಿದವರು. ಏನೋ ಪೂಜಿಸಿದ್ದಲ್ಲ, ಯಾರೋ ಪೂಜಿಸಿದ್ದಲ್ಲ. ಅದಾದ ನಂತರ ಸರ್ವಧರ್ಮ ಸಮನ್ವಯದ, ಸರ್ವಯೋಗ ಸಮನ್ವಯದ, ಸರ್ವದರ್ಶನ ಸಮನ್ವಯದ, ಸರ್ವಭಾವ ಸಮನ್ವಯದ ಮನುಷ್ಯ ಭಾವ ಇತ್ತು, ದೈವೀ ಭಾವ ಇತ್ತು, ಋಷಿ ಭಾವ ಇತ್ತು. ಇದನ್ನು ಪ್ರತ್ಯೇಕ ಅಧ್ಯಾಯದಲ್ಲಿ ಲೀಲಾ ಪ್ರಸಂಗದಲ್ಲಿ ನಾವು ಕಾಣ್ತೇವೆ. ಅತ್ಯಂತ ಮನೋಜ್ಞವಾಗಿ ಬಹಳ ಹೃದಯ ಸ್ಪರ್ಶಿಯಾಗಿ ಅದನ್ನೆಲ್ಲ ಸ್ವಾಮಿ ಶಾರದಾನಂದರು ತಿಳಿಸ್ತಾರೆ. ಬ್ರಹ್ಮಾನಂದ ರಸಸಿದ್ಧನಾದಂಥ ಮಾತೃಭಾವ ಆರಾಧಕನಾಗಿದ್ದಂತಹ ಪರಮಹಂಸರಿಂದ ಪೂಜಿತರಾದಂಥವರು ಮಾನವ ಲೋಕದ ಪುನರುತ್ಥಾನಕ್ಕಾಗಿ, ಉದ್ಧಾರಕ್ಕಾಗಿ
ದಿವ್ಯ ಸಂಕಲ್ಪ ಧಾರಣೆ ಮಾಡಿದ್ದಂತಹ ಅವತಾರ ವರಿಷ್ಠನಿಂದ ಅವರು ಪೂಜಿತರಾದರು. ಪೂಜಿಸಿದವರು ಇಷ್ಟು ಮಹತ್ತರವಾದಂತಹ ಮಹಾನುಭಾವ. ಅಲ್ಲಿ ಪೂಜಿಸಿದ್ದು ಯಾರನ್ನ? 5 ವರ್ಷದ ಬಾಲೆ ಆಗಿದ್ದಾಗಲೇ ಯಾವ ಜೀವಂತ ಮೂರ್ತಿಯನ್ನು ಮುಂದಿನ ಮಹಾಪೂಜೆಗೆ ತಾವೇ ಆಯ್ಕೆ ಮಾಡಿಕೊಂಡಿದ್ರು, ತಾವೇ ಆರಿಸಿಕೊಂಡಿದ್ರು. ಆ ಬಾಲ ತ್ರಿಪುರ ದೇವಿ ತಾಯಿಗೆ ಹೇಳ್ತಾರೆ, ಜಯರಾಮ್ ಹೊಟ್ಟೆಲಿದೆ, ಅದು ನೀನು ಬಾಲೆ ಇದ್ದಾಳೆ, ನೀ ಹೋಗು, ಯಾಕೆ ಅಲ್ಲಿ ಇಲ್ಲಿ ಹುಡುಕ್ತೀಯ? ಇಂತಹ ಒಂದು ವಿಚಿತ್ರ ವಿಶೇಷನ ನಾವೆಲ್ಲರೂ ಕಾಣ್ತೀವೇನೋ. ಇದು ವಿಶ್ವ ಸಂಕಲ್ಪದ ಆಯೋಜನೆ ಅಲ್ಲದೆ ಇನ್ನೇನು. ಆನಂತರ 12 ವರ್ಷಗಳ ಮಹತ್ ಸಾಧನೆ ಮುಗಿಯುವವರೆಗೆ ದೂರದ ಜಯರಾಮ್ ಭಟ್ಟಿಯಲ್ಲಿ ಕಾದಿದ್ದು ಗಂಗಾ ಸ್ನಾನದ ನಿಮಿತ್ತದಿಂದ ತಾವಾಗಿ ತಾವೇ ಬಂದಂತಹ ಭಗವತಿ ಶ್ರೀಮಾತೆ ಪರಮಹಂಸರು ಏನೋ ಅವ್ರಿಗೆ ಹೇಳಿ ಕಳಿಸಿಲ್ಲ, ತಾವಾಗಿ ತಾವೇ ಬಂದರು. ಗೊತ್ತಿಲ್ಲ ಅವರು ಹೇಗೆ ನನ್ನನ್ನು ಎದುರುಗೊಳ್ತಾರೆ, ಎಲ್ಲ ಪೂರ್ತಿ ಅನಿಶ್ಚಿತ. ಎಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ಆ ಮಹಾ ಸಂಕಲ್ಪ ಇದೆಯಲ್ಲ ಶ್ರೀಮಾತೆಯವ್ರದ್ದು, ಅದನ್ನು ಸ್ವಾಮಿ ಬುದ್ಧಾನಂದರು ಹೇಳ್ತಾರೆ. ಬುದ್ಧಾನಂದರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪರಮಹಂಸರ ಈ ವೈರಾಗ್ಯ ಸಾಮ್ರಾಜ್ಯ, ಜ್ಞಾನ ಸಾಮ್ರಾಜ್ಯದ ಸಾಮ್ರಾಜ್ಞಿ, ಮುಂದಿನ ಸಾಮ್ರಾಜ್ಞಿಯಾಗಿ ಅವರು ಧೀರ ಗಂಭೀರ ಗತಿಯಲ್ಲಿ ದಕ್ಷಿಣೇಶ್ವರಕ್ಕೆ ಬಂದರು ಅಂತ. ಇದು ಖಂಡಿತ ಸತ್ಯ. ಪರಮಹಂಸರು ಹೇಗೆ ಆಧರಿಸ್ತಾರೆ ಗೊತ್ತಿಲ್ಲ, ಹೇಗೆ ನಾನು ಅಲ್ಲಿ ಯಾವ ರೀತಿ ನನ್ನ ಮುಂದಿನ ಭವಿಷ್ಯ ಏನಂದರೆ ಏನೂ ಗೊತ್ತಿಲ್ಲದೆ ಒಂದೇ ಮಹಾಸಂಕಲ್ಪದಿಂದ, ಅದು ಏನು, ದಾರಿಯಲ್ಲಿ ಬರ್ತಾ ಜ್ವರ ಬಂದ ಮಲಗಿದ್ದಾಗ ತಾಯಿ ಕಾಳಿಯೇ ಪಕ್ಕದಲ್ಲಿ ಕೂತು ತಲೆ ನೇವರಿಸಿ ಹೇಳ್ತಾಳೆ, ನಿನಗಾಗಿಯೇ ನಾನು ದಕ್ಷಿಣೇಶ್ವರದಲ್ಲಿ ಪರಮಹಂಸರನ್ನು ಕಾಪಾಡಿಕೊಂಡಿದ್ದೇನೆ ಅಂತ. ನೀನು ಯಾರು ಅಂತ ಕೇಳಿದಾಗ ತಾಯಿ, ನೀನು ಯಾರು, ಇಷ್ಟೊಂದು ವಾತ್ಸಲ್ಯ, ನಿನ್ನ ಅಕ್ಕ ಅಂತ. ಇದೆಲ್ಲ ಗಮನಿಸಿದಾಗ ತಮ್ಮ ಈ ವಿಶ್ವ ಸಂಕಲ್ಪದಲ್ಲಿ ಪರಮಹಂಸರ ಈ ಜೀವನದ ಮಹತ್ತರವಾದ ಈ ಜೀವನದಲ್ಲಿ ತಮ್ಮ ಪಾತ್ರವನ್ನು ಅತ್ಯಂತ ಸಮರ್ಪಕವಾಗಿ, ಅತ್ಯಂತ ಉನ್ನತವಾಗಿ ಅದನ್ನು ನಿರ್ವಹಿಸಬೇಕು ಅಂತಲೇ ಬಂದಂತಹ ಶ್ರೀಮಾತೆಯವರು ಪರಮಹಂಸರ ಪರಮಾದರ್ಶವೇ ತಮ್ಮ ಆದರ್ಶವಾಗಿದ್ದಂತಹ ಮಹಾಯೋಗಿನಿಯವರು. ಯಾರ ದಿವ್ಯ ಜೀವನದಲ್ಲಿ ಪರಮಹಂಸರಂಥ ಅವತಾರ ವರಿಷ್ಠರ ಜೀವನದಲ್ಲಿ ಸಹಧರ್ಮಿಣಿಯಾಗಿ, ಸಹಭಾಗಿನಿಯಾಗಿ, ಸಹಯೋಗಿನಿಯಾಗಿ, ಸಹಚಾರಿಣಿಯಾಗಿ ಬೆಳಗುವ ಬಾಳುವ ಮಹಾ ಸಾಮರ್ಥ್ಯವಿತ್ತೋ ಅಂತಹ ಮಹಾಮಾತೆಗೆ ಆ ಪೂಜೆ ಸಂದಿದ್ದು. ಅದಾದ ನಂತರ ವಿಶ್ವ ಮಾತೃತ್ವದ ಮಹತ್ತನ್ನು, ಪವಿತ್ರತೆಯನ್ನು, ಔನ್ನತ್ಯವನ್ನು, ಅದರ ಗುರುತರವಾದಂಥ ಹೊಣೆಯನ್ನು ಜಾಗೃತಗೊಳಿಸಿ ಬೆಳಗಿಸಬೇಕಾಗಿದ್ದಂಥ ಒಂದು ಅತ್ಯಂತ ಕಷ್ಟಕರವಾದದ್ದು, ಜೊತೆಗೆ ಅತ್ಯಂತ ಉತ್ಕೃಷ್ಟವಾದದ್ದು, ಎರಡನ್ನೂ ನಿರ್ವಹಿಸೋದಕ್ಕಾಗಿ ಬಂದಂತಹ ಮಹಾಮಾತೆ ಶ್ರೀ ಶಾರದಾದೇವಿ. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಮಾತೃಸ್ವರೂಪ, ದೇವಿ ಸ್ವರೂಪ ಮತ್ತು ಯೋಗಿನಿಯ ಋಷಿ ಸ್ವರೂಪ, ಈ ಮೂರರ ಸಂಗಮವನ್ನು ನಾವು ಅಲ್ಲಿ ಕಾಣ್ತೇವೆ, ಶ್ರೀಮಾತೆಯವರಲ್ಲಿ ಕಾಣ್ತೇವೆ. ಇಂಥ ಭಗವತಿಯ ಸ್ವರೂಪದಲ್ಲಿ ಇದ್ದಂತಹ ಶ್ರೀಮಾತೆಯವರನ್ನು ಅವರು ಪೂಜಿಸಿದ್ದು. ಅನಂತರ ಪೂಜಿಸಿದ್ದು ಎಲ್ಲಿ ಪಾವನಗಂಗೆ ಹರಿತಾ ಇದ್ದಾಳೋ ಆ ದಕ್ಷಿಣೇಶ್ವರದ ಪುಣ್ಯಕ್ಷೇತ್ರದಲ್ಲಿ ಕಾಲಸ್ವಾಮಿನಿಯಾದಂತಹ ಕಾಳಿ ಮಾತೆಯ ಲೀಲಾ ಭೂಮಿಕೆಯಲ್ಲಿ ಅವರಿಗೆ ಪೂಜೆ ಸಂದಿದ್ದು. ಪರಮಹಂಸರ ಆರಾಧ್ಯ ದೈವ ಭವತಾರಿಣಿಯ ದಿವ್ಯ ನೇತೃತ್ವದಲ್ಲಿ ಫಲಹಾರಿಣಿ ಅಮಾವಾಸ್ಯೆ ಎಂದು ಪೂಜೆ ಸಂದಿದ್ದು. ಈ ಅಮಾವಾಸ್ಯೆಯ ಪೂಜೆಗೂ ತುಂಬ ವಿಶೇಷವಾದ ಅರ್ಥ ಇದೆ, ನಾನು ನಿಮಗೆ ಮುಂದೆ ತಿಳಿಸ್ತೇನೆ. ಮಹಾಮಾತೆಯ ಸಂಕಲ್ಪದಂತೆ ರಾಣಿ ರಾಸಮಣಿಯಿಂದ ನಿರ್ಮಿತವಾದ ಈ ದಿವ್ಯ ಧಾಮದಲ್ಲಿ ಅವಳ 8 ವರ್ಷಗಳ ತಪಸ್ಸಿನ ತಪೋಧಾರೆ ಹರಿತಾ ಇದ್ದಂಥ ಕ್ಷೇತ್ರದಲ್ಲಿ ಯೋಗೇಶ್ವರಿ ಭೈರವಿ ಬ್ರಾಹ್ಮಣಿಯ ಮಾರ್ಗದರ್ಶನದಲ್ಲಿ ಎಲ್ಲಿ ತಂತ್ರ ಸಾಧನೆ ನಡೆದು
ಪರಮಹಂಸರು ಸಿದ್ಧಿ ಪಡೆದರೂ ಆ ಸಾಧನಾ ಕ್ಷೇತ್ರದಲ್ಲಿ ಪೂಜೆ ಸಂದಿದ್ದು ತೋತಾಪುರಿಯ ನಿರ್ವಿಕಲ್ಪ ಸಮಾಧಿಯ ತುರೀಯ ಸ್ಥಿತಿಯ ಆ ಒಂದು ಅನುಭವವನ್ನು ಪರಮಹಂಸರಿಗೆ ನೀಡಿದ್ದು ಈ ಸಾಧನಾ ರಂಗದಲ್ಲಿ ಪರಮಹಂಸರ ಸರ್ವ ಸಾಧನೆಗಳ ಸಂಗಮದ ಪುಣ್ಯಧಾಮದಲ್ಲಿ ಶ್ರೀಮಾತೆಯವರಿಗೆ ಪೂಜೆ ಸಂದಿದ್ದು ಪರಮ ಭಾಗವತೋತ್ತಮರ ಆರಾಧ್ಯ ದೈವ ಆದಂತಹ ಶ್ರೀ ರಾಧೇಶ್ಯಾಮನ ಸಾನ್ನಿಧ್ಯದಲ್ಲಿ 12 ಲಿಂಗ ಪ್ರತಿಷ್ಠಾಪನೆಯಾಗಿದ್ದಂತಹ ಶಿವನ ತಪೋಸ್ವರೂಪನಾದ ಶಿವನ ಸಾನ್ನಿಧ್ಯದಲ್ಲಿ ಗೌರಿ ಪಂಡಿತ ಮತ್ತು ವೈಷ್ಣವ ಚರಣ ಅವರು ಅತ್ಯಂತ ಹಿರಿಯ ವಿದ್ವಾಂಸರು ಸಾಧಕರು ತನ್ನ ಅಂಗೈಯಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಿ ಹೋಮ ನಡೆಸ್ತಾ ಇದ್ದಂತಹ ಗೌರಿ ಪಂಡಿತ ಮತ್ತು ವೈಷ್ಣವ ಚರಣ ಇವರಿಬ್ಬರು ಇಂತಹ ಒಂದು ಮಹಾನ್ ಪಂಡಿತರ ಸಮಕ್ಷಮದಲ್ಲಿ ತನ್ನ ಗ್ರಂಥದ, ತನ್ನ ಜ್ಞಾನದ, ತನ್ನ ಸಾಧನೆ ಸಿದ್ಧಿಗಳ ಆಧಾರದಿಂದ ಅವತಾರ ವರಿಷ್ಠ ಅಂಥೇಳಿ ಭೈರವಿ ಬ್ರಾಹ್ಮಣಿ ಘೋಷಿಸಿದ್ಲು ಆ ನಟಮಂದಿರದ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಶ್ರೀಮಾತೆಯವರು ಪೂಜಿತರಾದಂಥದ್ದು. ಪೂಜಿಸಿದ್ದು ಏಕೆ? ಯಾಕಾಗಿ ಪೂಜಿಸಿದ್ದು? ಅದು ಎಲ್ಲ ಪೂಜೆ ಹಾಗೆ ಷೋಡಶಿ ಪೂಜೆ ಅಲ್ಲ. ಅದು ಪರಮಹಂಸರ ಮಹತ್ ಸಾಧನೆಯ ಮಹಾ ಸಂಕಲ್ಪವನ್ನು ಶ್ರೀ ಶಾರದಾನಂದರು ಅತ್ಯಂತ ಅರ್ಥಪೂರ್ಣವಾಗಿ ಹೇಳ್ತಾರೆ. ಅವರ 12 ವರ್ಷಗಳ ಮಹಾ ಸಾಧನೆಯ ಸಾಧನಾ ಯಜ್ಞದ ಪೂರ್ಣಾಹುತಿ ಷೋಡಶಿ ಪೂಜೆ. ಇದಕ್ಕಿಂತ ಇನ್ನೇನು ಬೇರೆ ಪದ ಅಗತ್ಯನೇ ಇಲ್ಲ, ಬೇರೆ ಪದ ಹಾಕಕ್ಕೆ ಸಾಧ್ಯವೂ ಇಲ್ಲ. ಪೂರ್ಣಾಹುತಿ. ತಮ್ಮ ಸರ್ವಸ್ವವನ್ನು ಭಗವತಿಗೆ ಅರ್ಪಿಸಿದವರು ಭಗವತಿಯಲ್ಲಿ ತಾಯಿಯನ್ನು ಶ್ರೀಮಾತೆಯವರನ್ನು ಆವಾಹಿಸಿ ಪೂಜಿಸಿದ್ದು ಅದು ವಿಶ್ವಮಾನವತೆಯ ಪರಮೋತ್ಕೃಷ್ಟವಾದಂತಹ ಮೂಲ ಚೈತನ್ಯವಾದಂಥ ವಿಶ್ವ ಮಾತೃತ್ವದ ಪುನರುತ್ಥಾನಕ್ಕಾಗಿ ಪೂಜೆ ನಡೆಸಿದ್ದು. ಅದು ಸುಮ್ಮನೆ ಪೂಜೆ ಅಲ್ಲ, ಅದು ಋಷಿಕಾ ಸ್ವರೂಪದಲ್ಲಿ, ಯೋಗಿನಿ ಸ್ವರೂಪದಲ್ಲಿ, ಗುರು ಸ್ವರೂಪದಲ್ಲಿ, ಭಗವತಿ ಸ್ವರೂಪದಲ್ಲಿ ಪೂಜೆ, ಅದರ ಒಂದು ಉದ್ದೀಪನಕ್ಕಾಗಿ ಪೂಜೆ ನಡೆಸಿದ್ದು. ಎಲ್ಲ ದೈವಶಕ್ತಿಗೆ ಆಧಾರವಾದಂಥ ಆದ್ಯಾಶಕ್ತಿಯ ಆವಾಹನೆಯಿಂದ ವಿಶ್ವಕುಂಡಲಿನಿಯ ಜಾಗೃತಿಗಾಗಿ ಅದು ನಡೆದಿತ್ತು. ಕುಂಡಲಿನಿಯ ಜಾಗೃತಿ ಇಲ್ಲದೆ ಯೋಗ ಸಿದ್ಧಿ ಇಲ್ಲ. ಭಕ್ತ ಆಗಿರಲಿ, ಜ್ಞಾನ ಆಗಿರಲಿ, ಕರ್ಮಯೋಗಿ ಆಗಿರಲಿ, ಜ್ಞಾನಯೋಗಿ ಆಗಿರಲಿ, ಅದರ ಉತ್ಥಾನದಿಂದಲೇ ಸಿದ್ಧಿ ಪ್ರಾಪ್ತಿ. ಆ ಒಂದು ವಿಶ್ವಕುಂಡಲಿನಿಯ ಜಾಗೃತಿಗಾಗಿ ಈ ಪೂಜೆ ಸಂದಿದ್ದು ಮಾನವ ಲೋಕದ ಉದ್ಧಾರಕ್ಕಾಗಿ ಮುಂದೆ ಹರಿಸಬೇಕಾಗಿರುವಂತಹ ಈ ಒಂದು ದಿವ್ಯ ಚೈತನ್ಯದ ಅಮೃತ ಕುಂಭದ ಪ್ರತಿಷ್ಠಾಪನೆ ಶ್ರೀಮಾತೆಯವರ ಸಂದಂಥ ಷೋಡಶಿ ಪೂಜೆ. ಇದು ವಿಶ್ವಧರ್ಮ, ವಿಶ್ವ ಪ್ರೇಮ, ವಿಶ್ವಶಾಂತಿಯ ತ್ರಿವೇಣಿ ಸಂಗಮಕ್ಕಾಗಿ ಈ ಷೋಡಶಿ ಪೂಜೆಯನ್ನು ಪರಮಹಂಸರು ಶ್ರೀಮಾತೆಯವರಿಗೆ ಸಲ್ಲಿಸಿದರು. ಸನಾತನ ಧರ್ಮದ ಮಹಾಪ್ರದೀಪದ ಪ್ರಜ್ವಲನಕ್ಕಾಗಿ ಸಲ್ಲಿಸಿದರು. ಪಾಶ್ಚಾತ್ಯ ಪ್ರಭಾವದ ಮಾಲಿನ್ಯಕ್ಕೆ ಒಳಗಾಗಿದ್ದಂತಹ ಸನಾತನ ಧರ್ಮದ ನಿರ್ಮಲೀಕರಣಕ್ಕಾಗಿ ಈ ಪೂಜೆಯನ್ನು ಸಲ್ಲಿಸಿದರು. ಹಾಗೆ ಪೂಜೆ ಸಲ್ಲಿಸಿದಾಗ ತಮ್ಮ 12 ವರ್ಷಗಳ ಎಲ್ಲ ಸಾಧನೆಯ ಫಲವನ್ನು ಪೂರ್ತಿ ಅಲ್ಲಿ ಆವಾಹಿಸಿದಂತಹ ತಾಯಿಯ ಪದತಲದಲ್ಲಿ ಅರ್ಪಣೆ ಮಾಡಿ ಜಪಮಾಲೆಯ ಮೂಲಕ ಸಾಷ್ಟಾಂಗ ಪ್ರಣಾಮ ಮಾಡಿದಂಥ ಆ ದೃಶ್ಯ, ಅದ್ಭುತವಾದ ದೃಶ್ಯ, ವಿಶ್ವದ ಇತಿಹಾಸದಲ್ಲಿ ಕಾಣದಂತಹ ದೃಶ್ಯ. ಇದು ಈ ಒಂದು ಅರ್ಥದಿಂದ ನಾವು ಈ ಷೋಡಶಿ ಪೂಜೆಯ ಒಂದು ವಿಶೇಷತೆಯ ಒಂದು ಉದ್ಗಮವನ್ನು ನಾವು ಕಾಣ್ತೇವೆ. ಇದು ಇನ್ನೊಂದು ವಿಶಿಷ್ಟವಾದಂಥ ವಿಷಯ ಅಂತ ಹೇಳಿದ್ರೆ, ಭವತಾರಿಣಿ ಕಾಳಿಯನ್ನು ಆರಾಧ್ಯ ದೈವವಾಗಿ ಪರಮಹಂಸರು ಆರಾಧಿಸಿದ್ದು. ಯಾಕಾಗಿ? ಭವತಾರಿಣಿ ಕಾಳಿ ಅವಳು ಕಾಲಸ್ವಾಮಿನಿ. ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಷೋಡಶಿ ಪೂಜಾ ಅತ್ಯಂತ ಮಹತ್ತರವಾದಂಥದ್ದು. ಅದಕ್ಕೆ ದಶಮಹಾವಿದ್ಯ,
ಮೂಲವಾಗಿ ನಮಗೆ ಕಾಣಬರುವಂಥದ್ದು ದೇವಿ ಉಪಾಸನೆಯಲ್ಲಿ. ಮಹಾಕಾಳೇ ನಮ, ತಾರಾದೇವಿ ಎನ್ಮ, ತ್ರಿಪುರ ಸುಂದರಿ ಎನ್ಮ, ಭೈರವಿ ಎನ್ಮ, ಭುವನೇಶ್ವರಿ ಎನ್ಮ, ಚಿನ್ನಮಸ್ತ ಎನ್ಮ, ಧೂಮವತಿ ಎನ್ಮ, ಬಗಲಾಮುಖೆ ಎನ್ಮ, ಮಾತಂಗಿನ್ ಎನ್ಮ, ಕಮಲಾತ್ಮಿಕ ಎನ್ಮ. ಇದು ದಶಮಹಾವಿದ್ಯಾದಲ್ಲಿ ಆರಾಧಿತವಾಗುವಂತಹ ಸ್ವರೂಪ. 10 ಸ್ವರೂಪಗಳನ್ನು ಪರಮಹಂಸರು ದರ್ಶನ ಮಾಡಿದ್ದು ಅವರ ವಚನ ವೇದದಲ್ಲಿ, ಸಂವಾದದಲ್ಲಿ ದಾಖಲೆ ಇದೆ. ತ್ರಿಪುರ ಸುಂದರಿಯ ಆ ಒಂದು ಸುಂದರವಾದಂಥ ಮನಸ್ಸನ್ನು ಸೆಳೆದ ಮತ್ತು ಆರ್ದ್ರಗೊಳಿಸುವಂಥ ಆ ಸ್ವರೂಪ ತಾನೇ ತಾನಾಗಿ ಆ ಸೌಂದರ್ಯ ಹರಿದು ಇಡೀ ಲೋಕವನ್ನು ವ್ಯಾಪಿಸಿದ್ದನ್ನು ನಾನು ಕಂಡೆ ಅಂತಾರೆ ಪರಮಹಂಸರು. ಕಾಲಸ್ವಾಮಿನಿಯಾದ ಹಾಗೆ ತಾರಾದೇವಿ ನಾದಸ್ವಾಮಿನಿಯಾಗಿ ಪೂಜಿತಳಾಗ್ತಾಳೆ. ತ್ರಿಪುರ ಸೌಂದರ್ಯ ಸ್ವಾಮಿನಿಯಾಗಿ, ಭುವನೇಶ್ವರಿ ಲೋಕಸ್ವಾಮಿನಿಯಾಗಿ, ಭೈರವಿ ತೇಜೋ ಸ್ವರೂಪಿಣಿ ತೇಜೋ ಸ್ವಾಮಿನಿಯಾಗಿ, ವಿದ್ಯುತ್ ಚೈತನ್ಯದ ಸ್ವಾಮಿನಿಯಾಗಿ, ಚಿನ್ನಮತ್ಸ ಅಹಂನಾಶಿನಿಯಾಗಿ, ಧೂಮವತಿ ಅಜ್ಞಾನ ತಮೋಹಾರಿಣಿಯಾಗಿ, ಬಗಲಾಮುಖಿ ವಾಗಸ್ತ್ರ ಪ್ರದಾಯಿನಿಯಾಗಿ, ಮಾತಂಗಿನಿ ವಾಗಮೃತ ಪ್ರದಾಯಿನಿಯಾಗಿ, ಕಮಲಾತ್ಮಿಕ ಸಂಪತ್ಪ್ರದಾಯಿನಿಯಾಗಿ, ಈ 10 ರೂಪದಲ್ಲಿ ಜಗಜ್ಜನನಿಯನ್ನು ಪೂರ್ಣವಾಗಿ ಸಾಧನೆಯ ಮೂಲಕ ದರ್ಶನ ಮಾಡಿದಂತಹ ಪರಮಹಂಸರ ಈ ಷೋಡಶಿ ಪೂಜೆಯಲ್ಲಿ ಯಾಕಾಗಿ ಆ ಪೂಜೆ ನಡೆದಿದ್ರೆ, ಆ ದಿವ್ಯ ದರ್ಶನ, ಅದು ಪೂಜೆ ಯಾರನ್ನು ಪೂಜಿಸ್ತಾ ಇದ್ರೋ ಆ ಪೂಜಿತಳಾದಂಥ ತಾಯಿ, ಯಾರು ಪೂಜಿಸಿದರೋ ಆ ಮಹಾನ್ ಅರ್ಚಕ ಮತ್ತು ಪೂಜೆ ಧ್ಯಾನ ಧ್ಯಾತೃ ಧ್ಯೇಯ ರೂಪ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ಪೂಜಕ, ಪೂಜೆ, ಪೂಜಿತರು ಮೂರೂ ಆ ಬ್ರಹ್ಮ ಆನಂದದ ನೆಲೆಯಲ್ಲಿ, ಆ ಮಹಾನ್ ಚೈತನ್ಯದ ನೆಲೆಯಲ್ಲಿ ಲೀನವಾದಂಥ ಅದ್ಭುತ ದೃಶ್ಯ ನಾವು ಷೋಡಶಿ ಪೂಜೆಯಲ್ಲಿ ಕಾಣ್ತೀವಿ. ಈ ಷೋಡಶಿ ಪೂಜೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಏನು ನಡ್ಕೊಂಡು ಬಂದಿದೆ, ಅದು ಲಲಿತಾ ಸಹಸ್ರನಾಮದ ಇಡೀ ಸಹಸ್ರನಾಮದ ಧಾರೆಯಲ್ಲಿ ನಾವು ಕಾಣ್ಬೋದು. ಅದರ ಕಾವ್ಯಮಯವಾದ ಆ ದರ್ಶನ ಸಹಸ್ರನಾಮದಲ್ಲಿ, ಅದು ಪರಮಾರ್ಥ ಪಂಚತೀರ್ಥ ಸಹಸ್ರನಾಮ. ಈ ದೇವಿಯ ಎಲ್ಲ ಸ್ವರೂಪದನ್ನು ನಾವು ಅಲ್ಲಿ ಕಾಣ್ತೇವೆ. ಈ 16 ಷೋಡಶ ಪೂಜೆಯ ಮೂಲಕ ಷೋಡಶ ಸ್ವರೂಪಗಳಲ್ಲಿ, ಷೋಡಶ ಸ್ತರಗಳಲ್ಲಿ ಶ್ರೀಮಾತೆಯವರ ಒಂದು ಆವಾಹನೆಯಾದಾಗ ಅದೆಲ್ಲ ಉದ್ದೀಪನಗೊಂಡು, ಪ್ರಜ್ವಲನಗೊಂಡು, ಸಂಚಾಲನೆಗೊಂಡಿದ್ದನ್ನು ನಾವು ಕಾಣ್ತೇವೆ. ಈ 16 ಸ್ವರೂಪ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಮತ್ತು ದೇವಿ ಉಪಾಸನೆಯಲ್ಲಿ ಅತ್ಯಂತ ಪ್ರಚಲವಾಗಿರುವಂಥದ್ದು. ಮೊದಲನೆಯದು ಭೂಹು, ಭುವಃ, ಸುವಃ. ಎರಡನೆಯದು ದಿವಾ, ರಾತ್ರಿ, ಸಂಧ್ಯಾ. ಮೂರನೆಯದು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ನಾಲ್ಕನೆಯದು ಸತ್ವ, ರಜಸ್ ಮತ್ತು ತಮೋ ಗುಣ. ಆನಂತರ 5ನೇದು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. 6ನೇದು ನಮ್ಮಲ್ಲಿ ಸದಾಕಾಲ ಜಾಗೃತವಾಗಿ ಹರಿಯುವಂತಹ ಇಡಾ, ಪಿಂಗಳ, ಸುಷುಮ್ನ. ನಮ್ಮ ವಾಕ್ಯನಲ್ಲಿ ಪ್ರಪಂಚಸಾರದಲ್ಲಿ ಭಗವತ್ಪಾದರು ಇದನ್ನು ತುಂಬ ವಿವರವಾಗಿ ಹೇಳ್ತಾರೆ. ವೈಖರಿ, ಮಧ್ಯಮ, ಪಶ್ಯಂತಿ. ಮನೋ, ವಾಕ್, ಕಾಯ, ಕಾಯ ವಾಚ ಮನಸ ಅಂತ ನಾವೇನು ಹೇಳ್ತೀವಿ, ಇದು 8ನೇದು. 9ನೇದಾಗಿ ಸೃಷ್ಟಿ, ಸ್ಥಿತಿ, ಲಯ. 10ನೇದು ಮಾನವೌಘ, ದಿವ್ಯೌಘ, ಸಿದ್ಧೌಘ. ಮಾನವೀಯತೆಯ ನೆಲೆಯಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹಕ್ಕಾಗಿ ಮಾನವೌಘ ಅಂತೀವಿ. ದೈವಿ ಶಕ್ತಿಯ ಸ್ತರದಲ್ಲಿ ಹರಿಯುವುದಕ್ಕೆ ದಿವ್ಯ ಔಘ ಅಂತೇವೆ. ಅದಾದಮೇಲೆ ಋಷಿ ಲೋಕದಲ್ಲಿ ಹರಿಯುವಂಥದ್ದಕ್ಕೆ ಸಿದ್ಧ ಔಘ ಅಂತ ಹೇಳ್ತೇವೆ. ಅನಂತರ 11ನೇದಾಗಿ ಸೂರ್ಯ, ಚಂದ್ರ, ಅಗ್ನಿ. 12ನೆಯ ಸ್ತರದಲ್ಲಿ ಬಿಂದು, ನಾದ, ಕಲಾಸ್ವರೂಪ. ಇದು ಸಹಸ್ರನಾಮದಲ್ಲಿ ಬರುತ್ತೆ. ಇದೆಲ್ಲ ಸಹಸ್ರನಾಮದಲ್ಲೇ ಬರುತ್ತೆ. 3 ವೇದ, ಋಗ್ವೇದ, ಯಜುರ್ವೇದ, ಸಾಮವೇದದ ಸಾರ ಸ್ವರೂಪದ ದರ್ಶನ.
ಅನಂತರ ಭಗವತಿಯದೇ ಕೂಟಗಳಾದ್ರಂಥ ತ್ರಿಕೂಟ, ವಾಗ್ಭವ ಕೂಟ, ಕಾಮರಾಜ ಕೂಟ, ಶಕ್ತಿ ಕೂಟ. 15ನೇದು ಜಾಗ್ರತ್, ಸ್ವಪ್ನ, ಸುಷುಪ್ತಿ. 16ನೇದು ವಿಶ್ವದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ನಮ್ಮಲ್ಲಿ ಹರಿತಾ ಇರುವಂಥ ಚೈತನ್ಯಧಾರೆ, ವಿದ್ಯುದ್ಧಾರೆ, ಪ್ರೇಮಧಾರೆ. ಯಾವುದೇ ಕಾರ್ಯ ನಾವು ನಡೆಸಬೇಕಾದ್ರೂ, ಯಾವುದೇ ಚಿಂತನೆನ ನಾವು ನಡೆಸಬೇಕಾದ್ರೂ ಆ ಮಹತ್ತರವಾದಂತಹ ವಿಶ್ವ ಜನನಿಯ, ವಿಶ್ವ ಚೈತನ್ಯ ಧಾರೆ ನಮ್ಮಲ್ಲಿ ಹರಿದು ಬಂದರೆ ಮಾತ್ರ ನಾವು ಮಾಡೋದಕ್ಕೆ ಸಾಧ್ಯ. ಆ ವಿದ್ಯುತ್ ಧಾರೆ ಹರಿದ್ರೆ ಮಾತ್ರ ನಮಗೆ ಮಾಡೋದಕ್ಕೆ ಸಾಧ್ಯ. ಪ್ರೇಮದಿಂದ ತಾಯಿ ಹರಿಸ್ತಾಳಲ್ಲ, ಆ ಪ್ರೇಮಧಾರೆ. ಈ ಷೋಡಶ ಸ್ವರೂಪದ ಈ ಸ್ತರಗಳನ್ನು ದತ್ತಾತ್ರೇಯ ಸ್ವಾಮಿಯವರು ತಮ್ಮ ತ್ರಿಪುರ ರಹಸ್ಯದಲ್ಲಿ ತುಂಬ ಮನೋಜ್ಞವಾಗಿ ಅದರ ಒಂದು ವಿವರಣೆ ಅಂತ ಹೇಳೋಕ್ಕಿಂತ ದರ್ಶನವನ್ನು ನಮಗೆ ಅನುಗ್ರಹಿಸ್ತಾರೆ. ಇಂತಹ ಒಂದು ಷೋಡಶ ಕಲಾ ಸ್ವರೂಪಿಣಿಯಾದಂತಹ ತಾಯಿಯನ್ನು ತಮ್ಮ ಈ ಒಂದು 16 ಸ್ತರಗಳ 16 ಭೂಮಿಕೆಗಳಲ್ಲಿ ಪೂಜಿಸಿದಂತಹ ಈ ಒಂದು ವಿಶೇಷತೆ. ಯಾಕೆ ಅಮಾವಾಸ್ಯೆ ಎಂದೇ ಪೂಜೆ? ಇದನ್ನು ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯಲ್ಲಿ ತುಂಬ ಅದ್ಭುತವಾಗಿ ಆ ದರ್ಶನವನ್ನು ಕೊಡ್ತಾರೆ. ಸೃಷ್ಟಿಕರ್ತ ತಾನು ನಿನ್ನ ಲೇಪನಕ್ಕಾಗಿ ಈ ಭರಣಿಯಲ್ಲಿ, ಚಂದ್ರಮಂಡಲದ ಭರಣಿಯಲ್ಲಿ ಎಲ್ಲ ರೀತಿಯ ಸುಗಂಧಗಳನ್ನು ಒಂದಾದ್ಮೇಲೆ ಒಂದು ಅದನ್ನು ತುಂಬಿಡ್ತಾನೆ ಪಾಡ್ಯದಿಂದ ಪೌರ್ಣಮಿವರೆಗೆ. ಆಮೇಲೆ ಪೌರ್ಣಮಿ ಆದ ನಂತರ ಅದನ್ನು ಒಂದೊಂದೇ ಲೇಪನ ಮಾಡಿಕೊಂಡು ಅಮಾವಾಸ್ಯೆ ಅಷ್ಟೊತ್ತಿಗೆ ನೀನು ಅದನ್ನು ಬರಿದು ಮಾಡಿಟ್ಟಿರ್ತೀಯ ಅಂತ. ಲೇಪನ ಅಂದರೆ ಏನು? ಭಗವತಿ ಏನು ನಮ್ಮ ಥರ ಏನು ಸೆಂಟ್ ಸ್ಪ್ರೇ ಅಲ್ಲ, ಅದು ಇಡೀ ಸೃಷ್ಟಿಗೆ ಹರಿಸುವಂತಹ. ಮೊದಲನೇದು ಪೂರ್ಣ ಪ್ರತಿಫಲನ, ಎರಡನೇದು ಪೂರ್ಣ ವಿತರಣ. ಅದು ನಮ್ಮ ಮಾನವ ಲೋಕಕ್ಕೆ, ನಮ್ಮ ಸೃಷ್ಟಿಗೆ ಹರಿದು ಬರುತ್ತೆ ಹೊರತಾಗಿ ಚಂದ್ರಮಂಡಲದಿಂದ ಆ ಒಂದೊಂದು ಕಲೆ, ಸೂರ್ಯ ಕಲೆಯಿಂದ ಅಕಾರ್ಡಿಂಗ್ ಟು ಸೈನ್ಸ್ ಸೂರ್ಯ ಕಲೆನೇ ಚಂದ್ರಮಂಡಲದಲ್ಲಿ ಆವಾಹಿತವಾಗಿ ಆನಂತರ ಅದು ಸೃಷ್ಟಿಗೆ ವಿತರಣೆ ಆಗುತ್ತೆ. ಇಂಥ ಅಮಾವಾಸ್ಯೆಯ ದಿವಸ ಮುಂದೆ ಆ ಷೋಡಶ ಕಲಾ ಆವಾಹನೆಯ ಪೂರ್ವಭಾವಿಯಾಗಿ ಆ ನಿರ್ವಾಣ ಸ್ಥಿತಿಯಲ್ಲಿ ಇದ್ದಂತಹ ಆ ಮಂಡಲದ ಆ ಸ್ಥಿತಿ, ಆ ಒಂದು ದಿನದಲ್ಲಿ ಶ್ರೀಮಾತೆಯವರನ್ನು ಪೂಜಿಸಿದಂಥದ್ದು. ಇದು ಶ್ರೀಚಕ್ರ ನವಾವರಣದ ಮೂಲಕನೂ ಇದು ನಡೆಯೋದನ್ನು ನಾವು ಶ್ರೀ ವಿದ್ಯಾ ಸಂಪ್ರದಾಯದಲ್ಲಿ ಕಾಣ್ತೇವೆ. ಇಂಥ ಒಂದು ಶ್ರೀಮಾತೆಯವರ ನವಾವರಣ ಬೇರೆ, ಅವರದು ಪ್ರೀತಿ, ವಾತ್ಸಲ್ಯ, ಕರುಣೆ, ತ್ಯಾಗ, ತಪಸ್ಸು, ಪರಿಶುದ್ಧತೆ, ಸಹನೆ, ಸಂಯಮ, ಜ್ಞಾನ, ಈ ಆವರಣದಲ್ಲಿ ಇಷ್ಟು ಸ್ತರಗಳಲ್ಲಿ ಶ್ರೀಮಾತೆಯವರು ಪೂಜಿತರಾಗಿದ್ದನ್ನು ನಾವು ಕಾಣ್ತೇವೆ. ಈ ನಮ್ಮ ನವಾವರಣದಿಂದ ನಾವು ಮುಕ್ತರಾಗದೇ ಇದ್ದರೆ ಈ ನವಾವರಣದ ದರ್ಶನ ಸಾಧ್ಯ ಇಲ್ಲ. ನಮ್ಮದು ಸ್ವಾರ್ಥ, ಅಜ್ಞಾನ, ಅಹಂಕಾರ, ಅರಿಷಡ್ ವರ್ಗಗಳ ಆವರಣದಿಂದ ಮುಕ್ತರಾದ ಹೊರತು ಈ ಷೋಡಶಿ ಪೂಜೆದಾಗಲಿ ಅಥವಾ ಷೋಡಶ ಸ್ಥರ ಇದು ದರ್ಶನ ಆಗಲಿ ನಮಗೆ ಕಷ್ಟ ಆಗುತ್ತೆ. ಹೇಳ್ತಾರೆ, ವಾಸಿಷ್ಠ ಗಣಪತಿ ಮುನಿಗಳು ಹೇಳ್ತಾರೆ, ಕ್ರೀಡಾತೆ, ನಮ್ಮ ಲಲಿತಾ ಸಹಸ್ರನಾಮದ ಪ್ರಾರಂಭದ ಧ್ಯಾನದಲ್ಲೂ ಬರುತ್ತೆ, ಕ್ರೀಡಾತೆ ಲೋಕರಚನ, ಸಖಾತೆ ಚಿನ್ಮಯ ಶಿವ, ಆಹಾರಸ್ತೆ ಸದಾನಂದು, ವಾಸಸ್ತೆ ಹೃದಯಂ ಸತಾ. ಇದು ಜಗಜ್ಜನನಿಯ ಒಂದು ಭೂಮಿಕೆ. ಯಾಕೆ ವಿಶ್ವಮಾತೆಯ ಅವತರಣ ಆಗಬೇಕು? ಈ ಉದ್ದೇಶದಿಂದ ಎಲ್ಲ ಮಾನವ ಲೋಕಕ್ಕೆ ನಾವು ನೋಡ್ತೀವಿ, ಹೂ ಅರಳೋದನ್ನು ನೋಡ್ತೀವಿ, ಗಿಡದಲ್ಲಿ ಹಣ್ಣು ಬಿಟ್ಟಿದ್ದನ್ನು ಮರದಲ್ಲಿ ನೋಡ್ತೀವಿ. ಹಾಗೆ ನೋಡಿದಾಗ ಅರಳಿದ ಹೂವನ್ನು ನೋಡಿ ಸಂತೋಷ ಪಡ್ತೀವಿ, ಆಮೇಲೆ ಬಿಟ್ಟ ಹಣ್ಣನ್ನು ಸವಿದು ಸಂತೋಷ ಪಡ್ತೀವಿ. ಆದರೆ ಹಾಗೆ ಆ ಹೂವನ್ನು ಅರಳಿಸಿದಂತಹ
ಆ ಹಣ್ಣಿಗೆ ರಸ ತುಂಬಿದಂತಹ ಮಣ್ಣಿನಾಳದಲ್ಲಿರುವಂತಹ ಕಾಣದ ತಾಯಿ ಬೇರಿಗೆ ನಮಿಸುವವರು ಯಾರು? ಇದು ಶ್ರೀಮಾತೆಯವ್ರದ್ದು. ಇವತ್ತಿನ ದಿವಸ ಪರಮಹಂಸರ ಈ ಮಹತ್ ಸಿದ್ಧಿ ತರಂಗ, ತಪೋ ತರಂಗ, ಜ್ಞಾನ ತರಂಗ, ವೈರಾಗ್ಯ ತರಂಗ ಏನೇನು ಮಹತ್ತರವಾದದ್ದಿದೆ ಅದೆಲ್ಲ ಸಂಚಾಲನೆಗೊಂಡಿರು. ಏನೇ ಪುಷ್ಪ ಮಹತ್ತರವಾದಂಥ ಜ್ಞಾನ ಪುಷ್ಪ ಅರಳಿದೆ, ಜ್ಞಾನದ ಫಲ ನಾವು ಸವಿತಾ ಇದ್ದೇವೆ, ಅದೆಲ್ಲ ಶ್ರೀಮಾತೆಯವರ ಮೂಲ ಶಕ್ತಿ. ಇದು ಪಾದ ಒತ್ತುತ್ತಾ ಇರುವಾಗ ಕೇಳ್ತಾರೆ ನನ್ನನ್ನು, ನೀವು ಯಾವ ಭಾವದಿಂದ? ಭವತಾರಿಣಿ ದೇವಾಲಯದಲ್ಲಿರುವ ಭವತಾರಿಣಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಂತ. ಆಮೇಲೆ ಲೋಕದ ಉದ್ಧಾರಕ್ಕಾಗಿ ನನಗಿಂತ ನೀನು ಹೆಚ್ಚು ಶ್ರಮ ಪಡಬೇಕಾಗುತ್ತೆ, ನೀನು ಹೆಚ್ಚು ಅದಕ್ಕಾಗಿ ನೀನು ಕಾರ್ಯಕ್ಷೇತ್ರವನ್ನು ನೀನು ನಿರ್ವಹಿಸಬೇಕಾಗುತ್ತೆ ಅಂತ. ಈ ಎಲ್ಲ ಒಂದು ಮಹತ್ತರವಾದಂಥ ಸಾಧನೆಯಲ್ಲಿ ಒಂದೇ ನಮಗೆ ಸಾಕ್ಷಿಯಾಗಿ ಅವರು ಮಾಡಿದಂಥ ಪ್ರಾರ್ಥನೆ, ನಾನಾಗಲೇ ಹೇಳಿದೆ, ಷೋಡಶ ಪೂಜೆ ಆದ ನಂತರ, ಶ್ರೀಮಾತೆಯವರಿಗೆ ಷೋಡಶ ಪೂಜೆಯನ್ನು ನಡೆಸಿದ ನಂತರ, ಸಮರ್ಪಣೆ ಮಾಡಿದ ನಂತರ ಯಾವ ಒಂದು ಮಹಾಭಾವದಲ್ಲಿ ಪರಮಹಂಸರಿದ್ದರು, ಹಾಗೆ ಆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ತಪಸ್ಫಲವನ್ನೆಲ್ಲ ಅವರ ಶ್ರೀಚರಣಕ್ಕೆ ಸಮರ್ಪಿಸುವಾಗ ಅಲ್ಲಿ ಪತಿ ಪತ್ನಿಯರ ಸಂಬಂಧ ಇಲ್ಲ. ಮಹಾನ್ ವಿಶ್ವಜನನಿ ಮಹಾನ್ ಅರ್ಚಕ ಆವಾಹಿಸಿದ್ದಂಥದ್ದು. ಹಾಗೆ ಆವಾಹಿಸಬೇಕಾದರೆ ಎಂಥ ಒಂದು ಮಹತ್ ಶಕ್ತಿ ಇರಬೇಕು ನೋಡಿ. ಸಾಧಾರಣವಾದಂಥ ಒಂದು ಸಣ್ಣ ಕಳಶದಲ್ಲಿ ಅದು ಎಷ್ಟಿಡಿಸುತ್ತೋ ಅಷ್ಟು ಹಾಲು ಹಾಕದೇ ಇದ್ದರೆ, ಇನ್ನೂ ಹೆಚ್ಚು ಹಾಲು ಹಾಕಕ್ಕೆ ಹೋದರೆ ಆ ಕಳಶನೂ ಬೀಳುತ್ತೆ, ಹಾಲು ಚೆಲ್ಲುತ್ತೆ. ಧಾರಣ ಅಷ್ಟು ಸುಲಭ ಅಲ್ಲ. ಹಾಗೆ ಅಷ್ಟು ವರ್ಷಗಳ ಸಾಧನೆಯನ್ನು ತಮ್ಮಲ್ಲಿ ಧಾರಣೆ ಮಾಡಿಕೊಂಡು ಸಮಯೋಚಿತವಾದ ರೀತಿಯಲ್ಲಿ ಸಂಚಾಲನಗೊಳಿಸಬೇಕಾದ್ರೆ ಶ್ರೀಮಾತೆಯವರ ಧಾರಣಾ ಶಕ್ತಿ ಎಷ್ಟು ಯಾರೂ ಊಹಿಸೋಕ್ಕಾಗಲ್ಲ. ಗಾಳಿ ನಾನು ಬೀಸ್ತೇನೆ ಅಂತ ಹೇಳುತ್ತೆ, ಸೂರ್ಯ ನಾನು ಬೆಳಕು ಕೊಡ್ತೀನಿ ಅಂತಾರೆ, ನೀರು ನಾನು ಹನಿಸ್ತೀನಿ ಅಂತ. ಆದರೆ ಧಾರಣಾ ಶಕ್ತಿ ಇಲ್ಲದೆ ಇದ್ದರೆ ಅದು ನೀರನ್ನು ಹೀರ್ಕೊಳ್ಳುತ್ತೆ ಹೇಗೆ? ಮೇಲಿನಿಂದ ಗಾಳಿಯನ್ನು ಪಡ್ಕೊಳ್ಳುತ್ತೆ ಹೇಗೆ? ಮೇಲಿನಿಂದ ಆ ಸೌರಶಕ್ತಿಯ ಹೀರ್ಕೊಳ್ಳುತ್ತೆ ಹೇಗೆ? ಸಾಮಾನ್ಯ ದೀಪ, ನಾವು ಹಚ್ಚುವ ದೀಪ, ಅದು ಬತ್ತಿ ಎಣ್ಣೆಯಲ್ಲಿ ನೆಂದಿರಬೇಕು. ಹಾಗೆ ನೆಂದಂಥ ಬತ್ತಿ ಆ ದೀಪದ ಕಂಬದಲ್ಲಿ, ಸೊಳಲಿನಲ್ಲಿ ನಿಂತಾಗ ಅದು ಮೇಲಿನಿಂದ ಗಾಳಿ ಇಲ್ಲದಿದ್ದರೆ ದೀಪ ಉರಿಯಲ್ಲ. ಗಾಳಿ ಇಲ್ಲದೆ ದೀಪ ಉರಿಯಲ್ಲ, ತೈಲ ಇಲ್ಲದೆ ದೀಪ ಉರಿಯಲ್ಲ. ಎರಡರ ಸಂಗಮನ ನಾವು ಆ ಬತ್ತಿಯಲ್ಲಿ ಕಾಣ್ತೇವೆ. ಯಾವಾಗ ದೀಪ ಅಗ್ನಿ ಸ್ಪರ್ಶ ಆಗಬೇಕು, ಅದಕ್ಕೆ ಬರೀ ತೈಲ ಅಲ್ಲ, ಬರೀ ಗಾಳಿ ಅಲ್ಲ, ಸ್ಪರ್ಶ, ಅಗ್ನಿ ಸ್ಪರ್ಶ, ತಪೋ ಸ್ಪರ್ಶ, ಆಗ ಅದು ಬೆಳಕಾಗಿ ಉರಿಯುತ್ತೆ. ಹಾಗೆ ಭೂಮಾತೆ ನಿರಂತರವಾಗಿ ನಮಗೆ ತೋರಿಸ್ತಾ ಇದ್ದಾಳೆ. ಧಾರಣಾ ಶಕ್ತಿ ಇಲ್ಲದೆ ಇದ್ದರೆ ಪರ್ವತಗಳೆಲ್ಲ ಉರುಳುತ್ತವೆ. ಈಗಂತೂ ಅಪಾರ್ಟ್ಮೆಂಟ್ ಮೇಲೆ ಅಪಾರ್ಟ್ಮೆಂಟು, ಗೊತ್ತಿಲ್ಲ ಭಗವತಿ ಹೇಗೆ ಭಾರ ತಡೀತಾ ಇದ್ದಾಳೋ. ಒಂದು ಮನೇಲಿ ಒಂದು ಮನೆ ಇರಬೇಕು, ಆ ಜಾಗದಲ್ಲಿ 100 ಮನೆ. ಸಪ್ತಸಾಗರ ಧಾರಿಣಿ, ಸಪ್ತದ್ವೀಪ ಧಾರಿಣಿ, ಪರ್ವತಗಿರಿ ಪಂಕ್ತಿ ಧಾರಿಣಿ, ಎಂಥೆಂಥ ಮಹಾನ್ ಅರಣ್ಯಗಳು ಎಲ್ಲನ ಧಾರಣೆ ಮಾಡಿ, ಹಾಗೆ ಧಾರಣೆ ಮಾಡಿಕೊಂಡೇ ಸೂರ್ಯನ ಸುತ್ತ ಆಕಾಶದಲ್ಲಿ ನೀಲ ಗಗನದಲ್ಲಿ ನಿರಾಲಂಬ ಸ್ಥಿತಿಯಲ್ಲಿ ಸುತ್ತುತ್ತಾ ಇದ್ದಾಳೆ. ಹಗಲು ರಾತ್ರಿಗಳನ್ನು ನಡೆಸ್ತಾ ಇದ್ದಾಳೆ, ಸಂವತ್ಸರಗಳನ್ನು ನಡೆಸ್ತಾ ಇದ್ದಾಳೆ. ಇದು ಧಾರಣ ಅಲ್ಲದೆ ಇನ್ನೇನು. ಅದ್ಭುತವಾದಂಥ ವಿಶ್ವಶಕ್ತಿಗಳಲ್ಲಿ ಧಾರಣ ಅತ್ಯಂತ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಶ್ರೀರಾಮಕೃಷ್ಣ ಲೀಲಾ ಭೂಮಿಕೆಯಲ್ಲಿ ಶ್ರೀಮಾತೆಯವರ ಧಾರಣಾ ಶಕ್ತಿ ಈ ಷೋಡಶಿ ಪೂಜೆಯ ಮೂಲಕ ಅವಾಹಿತವಾಗಿ ಇಡೀ ಲೋಕಕ್ಕೆ ಅದು ಸಂಚಾಲಿತವಾಯಿತು. ಇನ್ನೊಂದು
ಬಹಳ ಅರ್ಥಪೂರ್ಣವಾದದ್ದು ಅಂತ ಹೇಳಿದ್ರೆ, ಈ ಷೋಡಶ ಪೂಜೆಯ ಮೂಲಕ ಯಾವ ಷೋಡಶ ಕಲೆ ಆವಾಹಿತವಾಯಿತೋ ಅದೇ ಷೋಡಶ ಯತಿಗಳಾಗಿ ಲೋಕ ಸೇವೆ ಸಲ್ಲಿಸ್ತಾ ಇರೋದು. ಇದಕ್ಕಿಂತ ಬೇಕೇ ಸಾಕ್ಷಿ? ಸ್ವಾಮಿ ಯೋಗಾನಂದ, ಶಾರದಾನಂದ, ಅಖಂಡಾನಂದ, ಅದ್ವೈತಾನಂದ, ಬ್ರಹ್ಮಾನಂದ. ಸನ್ಯಾಸದ ವಸ್ತ್ರ ಕೊಟ್ಟಾಗ ಪರಮಹಂಸರು ಹೇಳ್ತಾರೆ, ಪ್ರಥಮ ಭಿಕ್ಷೆಗೆ ಹೋಗಿ ಶ್ರೀಮಾತೆ ಅಲ್ಲಿ ಕೇಳುವಂತ. ಯತಿಯಾದ ಮೇಲೆ ಪ್ರಥಮ ಭಿಕ್ಷೆಯನ್ನು ಶ್ರೀಮಾತೆಯವರು ಕೊಟ್ಟಿದ್ದು 1 ಹಿಡಿ ಅಕ್ಕಿ, 1 ರೂಪಾಯಿ ನಾಣ್ಯ. ಅದೇ ಇವತ್ತು ಏನು ಅನ್ನಪೂರ್ಣೆಯ ಪೂಜೆ ನಡೆದಿದೆ, ಮಹಾನ್ ಲಕ್ಷ್ಮಿಯ ಮೋಕ್ಷ ಲಕ್ಷ್ಮಿ, ಅನ್ನಪೂರ್ಣೆ, ವೈರಾಗ್ಯ ಲಕ್ಷ್ಮಿ, ಜ್ಞಾನಲಕ್ಷ್ಮಿ, ಈ ಅಷ್ಟಲಕ್ಷ್ಮಿ ಬೇರೆ. ಇಂಥ ಒಂದು ರೀತಿಯಲ್ಲಿ ಪೂಜೆ ಆದಾಗ ಪರಮಹಂಸರು ಮಾಡಿದಂಥ ಪ್ರಾರ್ಥನೆ, ಹೌದಾ, ನಾವು ದುರ್ಗಾ ಸಪ್ತಶತಿಯಲ್ಲಿ ಹೇಳ್ತೇವೆ. ಆ ಒಂದು ಮಹತ್ ಶಕ್ತಿ ಏನು ಅವ್ರ ಪ್ರಾರ್ಥನೆಯಲ್ಲಿ ಎಷ್ಟು ಹೇಗೆ ಒಂದು ಆರ್ದ್ರತೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಆ ಪ್ರಾರ್ಥನೆಯನ್ನು ಕೇಳಿದಾಗ ಅದು ಎಷ್ಟೋ ಹೊತ್ತು ಮೂಕವಾಗಿ ಹೋಗುತ್ತೆ ಮನಸ್ಸು. ಅದು ತಾಯಿಯಲ್ಲಿ ಪ್ರಾರ್ಥಿಸ್ತಾರೆ, ಷೋಡಶ ಪೂಜೆ ಆದಮೇಲೆ ಭಗವತಿಯಲ್ಲಿ ಪ್ರಾರ್ಥಿಸ್ತಾರೆ. ಎಲ್ಲ ಮಾನವ ಕೋಟಿಯ ಉದ್ಧಾರಕ್ಕಾಗಿ, ಎಲ್ಲ ಮಾನವ ಕೋಟಿಯ ಪರವಾಗಿ ಪ್ರಾರ್ಥಿಸ್ತಾರೆ. ಏನು ಆ ಪ್ರಾರ್ಥನೆ? ಹೇ ಭಗವತಿ ಜಗನ್ಮಾತೆ, ಪರಮಯೋಗಿನಿ, ಮಹಾಸಾಮ್ರಾಜ್ಞಿ, ಸೌಂದರ್ಯ ಸ್ವಾಮಿನಿ, ತ್ರಿಪುರ ದೇವಿ, ತ್ರಿಲೋಚನ ಕುಟುಂಬಿನಿ, ಹಿರಣ್ಯವರ್ಣೆ, ಸರ್ವಾಂತರ್ಯಾಮಿನಿ, ಸರ್ವವ್ಯಾಪಿನಿ, ಸರ್ವಸಂರಕ್ಷಿಣಿ, ಪವಿತ್ರತಾ ಸ್ವರೂಪಿಣಿ, ನಿನ್ನ ಶ್ರೀಚರಣಗಳಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮ. ಹೇ ಸಿದ್ಧಿದಾತ್ರಿ, ಮಾನವ ಲೋಕದ ಹಿತಕ್ಕಾಗಿ, ಉದ್ಧಾರಕ್ಕಾಗಿ ನಿನ್ನ ಕೃಪಾದ್ವಾರವನ್ನು ತೆರೆ ತಾಯಿ. ಎಂಥ ಪ್ರಾರ್ಥನೆ! ಹೇ ಆದ್ಯಾಶಕ್ತಿ ಮಹಾಮಾತೆ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನತ್ಯಭಿಧೀಯತೆ, ನಮಸ್ತಸ್ಯೈ 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 ನಮೋ ನಮಃ. ಮಹಾಸಮರ್ಪಣ, ಮಹಾಧಾರಣ ಇದು, ಮಹಾಸಮರ್ಪಣ ಇದು, ಮಹಾಧಾರಣ ಇದು, ಮಹಾಸಂಚಲನ ಇದು. ಸ್ವಾಮಿ ಶಾರದಾನಂದರು ಇದನ್ನು ಬಹಳ ವಿಶೇಷ ಅರ್ಥದಲ್ಲಿ ಕಂಡಿದ್ದಾರೆ. ಅವರ ದರ್ಶನ ತುಂಬ ಮಹತ್ತರವಾದಂಥದ್ದು. ಲೀಲಾ ಪ್ರಸಂಗದಲ್ಲಿ ಮಾತ್ರ ನಮಗೆ ಆ ಪರಮಹಂಸರ ಮಹತ್ವ ಕಾಣುತ್ತೆ. ಹೇಗೆ ವಚನ ವೇದದಲ್ಲಿ ಮಹೇಂದ್ರನಾಥ ಗುಪ್ತರು ಅವರ ವಾಗ್ ಅಮೃತಧಾರೆಯನ್ನು ನಮಗೆ ಕಾಣಿಸಿದ, ಆ ಒಂದು ಆಸ್ವಾದವನ್ನು ಅನುಗ್ರಹಿಸಿದ್ದಾರೋ ಅಮೃತಧಾರೆ, ಹಾಗೆ ಈ ಪರಮಹಂಸರ ಜೀವನ ದರ್ಶನ ನಮಗೆ ಆಗೋದು ಲೀಲಾ ಪ್ರಸಂಗದಲ್ಲಿ. ಅವ್ರು ಹೇಳ್ತಾರೆ, ಇದಾಗಿದ್ದೇ ಆಗಿದ್ದು 1873 ಈ ಷೋಡಶಿ ಪೂಜೆ ಆಗಿದ್ದೇ ಆಗಿದ್ದು. ಪರಮಹಂಸರು ಪೂರ್ತಿಯಾಗಿ ಮಗುವಿನ ಹಾಗೆ ತಮ್ಮಷ್ಟಕ್ಕೆ ತಾವಿದ್ದರು ಭಾವದಲ್ಲಿ. ಮಹಾಭಾವದ ಪರಿವರ್ತನೆಯನ್ನು ನಾವು ಅವರಲ್ಲಿ ಕಂಡ್ವಿ. 85ರವರೆಗೆ ಹಾಗೇ ಇದ್ದರು. ತುಂಬ ಕೋಟಿ ಇದ್ರೇ ಎಷ್ಟು ಕಷ್ಟ. ಅದು ಸೇಫ್ ಆಗಿದೆಯಾ ಅಂತ ಎಷ್ಟು ಸಾತಿ. ಇಂಥ ಮಹತ್ ಸಾಧನೆಯ ಮಹತ್ ಫಲವನ್ನು ಬಹಳ ಸುರಕ್ಷಿತವಾದ ರೀತಿಯಲ್ಲಿ, ಸಂರಕ್ಷಿತವಾದ ರೀತಿಯಂತಲ್ಲಿ ಇಟ್ಟು ಅದನ್ನು ಸಂಚಾಲನೆಗೊಳಿಸುವಂಥ ಒಂದು ನಿಶ್ಚಿಂತತೆ ಅವರಿಗೆ. ಭಗವತಿಗೆ ಎಲ್ಲ ಸಮರ್ಪಣೆ. ವಿಶ್ವಜನನಿ, ವಿಶ್ವಮಾತೆ ಇದನ್ನೆಲ್ಲ ಪೂರ್ತಿಯಾಗಿ ಧಾರಣೆ ಮಾಡಿದ್ದು ಅಂತಿಂತ ಧಾರಣೆ ಅಲ್ಲ. ಇದು ನಮಗೆ ಹೇಗೆ ಅದು ಯಾವ ರೀತಿಯಲ್ಲಿ ಅಂತ ಅನ್ನಿಸ್ದಾಗ,
ಪರಮಹಂಸರೇ ಇದನ್ನು ಶ್ರೀಮಾತೆಯಲ್ಲಿ ಯಾಕೆ ಹರಿಸ್ಬೇಕಾಗಿತ್ತು? ಷೋಡಶ ಯತಿಗಳ ಮೂಲಕ ಅದನ್ನು ಹರಿಸ್ಬೋದಾಗಿತ್ತಲ್ಲ, ತಾವೇ ಹರಿಸ್ಬೋದಾಗಿತ್ತಲ್ಲ. ಇಲ್ಲ, ಅದು ಸಾಧ್ಯ ಇಲ್ಲ. 50 ವರ್ಷಗಳಿಗೆ ಆ ಶರೀರ ಸಾಧನೆಯ ಆ ಒಂದು ತಾಳನದಿಂದಾಗಿ ಬಹಳನೇ ಅದು. ಅದಕ್ಕಾಗಿಯೇ ಶ್ರೀಮಾತೆಯವರು ಪರಮಹಂಸರು ದೈವೈಕ್ಯರಾದ ಮೇಲೆ 34 ವರ್ಷಗಳ ಕಾಲ ಶರೀರದಲ್ಲಿ ಇದ್ದಿದ್ದು. ಆ ಭಾವಾಂತರ ಅದನ್ನು ನಾಳೆ ನಿಮಗೆ ತಿಳಿಸ್ತೇನೆ. ಬೃಂದಾವನದಲ್ಲಿ ಆದಂಥ ಭಾವಾಂತರ, ಪರಮಹಂಸರ ಒಂದು ಆ ಶಕ್ತಿ ಸಂಚಲನ, ಇದನ್ನೆಲ್ಲ ನಾವು ಕಾಣ್ತೀವಿ. ಇಂಥ ಒಂದು ಮಹತ್ತರವಾದ ಪೂಜೆಯನ್ನು ಕುವೆಂಪು ಅವರು ಇದೊಂದು ಸಾಧನಾ ಜೈತ್ರ ಯಾತ್ರೆಯ ಶುಭ ಮಂಗಲ ಮುಕ್ತಾಯ ಅಂತಾರೆ. ಜೈತ್ರ ಯಾತ್ರೆ ಇದು ಒಂದು ಆಧ್ಯಾತ್ಮಿಕ ಸಿದ್ಧಿಗಾಗಿ ನಡೆಸಿದಂತಹ ಪರಮಹಂಸರ ಜೈತ್ರ ಯಾತ್ರೆ. ಆಮೇಲೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರು ಪತಿ ಪತ್ನಿಯರ ಸ್ವರೂಪದಿಂದ ಮುಕ್ತವಾದ ಪರಸ್ಪರರ ದಿವ್ಯಾನುಭೂತಿಯ ವಿಲೀನತೆಯೇ ಈ ಷೋಡಶಿ ಪೂಜಾ. ಅಲ್ಲಿ ಪೂಜಕ, ಪೂಜೆ, ಪೂಜಿತೆ ಎಲ್ಲ ಒಂದೇ ಆನಂದಮಯಿಯಲ್ಲಿ ಐಕ್ಯವಾಗಿದ್ದನ್ನು ಅವರು ಕಾಣ್ತಾರೆ. ಸ್ವಾಮಿ ಶಾರದಾನಂದರದು ನಾನು ಆಗಲೇ ಹೇಳಿದೆ, ಪೂರ್ಣ ಯಜ್ಞದ ಪೂರ್ಣಾಹುತಿ ಅಂತ. ಸೋಮನಾಥಾನಂದ ಸ್ವಾಮೀಜಿಯವರು, ಅದು ಶಾರದಾದೇವಿಯವರ ಒಂದು ಜೀವನ ಚರಿತ್ರೆ ಆಗ್ತಾನೆ ಕನ್ನಡದಲ್ಲಿ ಬರ್ತಾ ಇದ್ದಂಥ ಸಮಯ. ಅದಕ್ಕೂ ಮೊದಲು ಕುವೆಂಪು ಅವರು ಒಂದು ಅಧ್ಯಾಯವಾಗಿ ಶ್ರೀಮಾತೆಯವರ ವಿಷಯವನ್ನು ಬರೆದು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದರು. ಅವರು ಸೋಮನಾಥಾನಂದ ಸ್ವಾಮೀಜಿಯವರು ಹೇಳ್ತಾರೆ, ಕಲ್ಪತರು ರಾಮಕೃಷ್ಣ ವೃಕ್ಷದ ತಾಯಿ ಬೇರು ಶ್ರೀಮಾತೆ ಅಂತ. ನಾನಾಗಲೇ ಪುರುಷೋತ್ತಮಾನಂದ ಸ್ವಾಮೀಜಿಯವರು ದಿವ್ಯ ದಾಂಪತ್ಯದ ದೇದೀಪ್ಯಮಾನ ಪ್ರಸಂಗ ಅಂತ ಹೇಳಿದರು. ಅದನ್ನು ಮೀರಿದ್ದಾಗಿ ಆ ಭಗವತಿಯ ಆದ್ಯಾಶಕ್ತಿಯ ಅರ್ಚಕ ಆದ್ಯಾಶಕ್ತಿಯ ಒಂದು ಸ್ವರೂಪವನ್ನು ಅಲ್ಲಿ ಕಾಣ್ತೇವೆ ಅಂತ ಹೇಳ್ತಾರೆ. ಇದು ಈ ಭಾವಾಂತರ ಪರಮಹಂಸರಲ್ಲಿ ಆದಂಥ ಭಾವಾಂತರ 73ರಿಂದ 85ರವರೆಗೆ ಅವರು ಎಲ್ಲ ನೋಡಿ. ಹಾಗೇ ನೀವು ಗಮನಿಸಿದ್ರೆ ಅವರ ಲೀಲಾ ಪ್ರಸಂಗದಲ್ಲಿ ಆಮೇಲೆ ಎಲ್ಲ ಭಕ್ತರು ಬರೋದಕ್ಕೆ ಪ್ರಾರಂಭ ಆಗಿತ್ತು. ಆಮೇಲೆ ಎಲ್ಲ ರೀತಿಯಲ್ಲಿ ಇವರು ಎಲ್ಲೆಲ್ಲಿ ಭಕ್ತರು ಸೇರ್ತಾ ಇದ್ರು ಅಲ್ಲಿ ಹೋಗಿ ತಮ್ಮ ಆ ನಿರ್ವಿಕಲ್ಪ ಸಮಾಧಿಯ ಮಹತ್ತರವಾದಂಥ ಸ್ವರೂಪ ದರ್ಶನ ಮತ್ತು ಜ್ಞಾನ ಸುದೆಯ ಅರಿವು, ಇದನ್ನೆಲ್ಲ ನಾವು ಆನಂತರನೇ ಕಾಣೋದು. ಅದಕ್ಕೆ ಮೊದಲು ನಾವು ಅಲ್ಲಷ್ಟು ಇಲ್ಲಿಷ್ಟು ಕಾಣ್ತೀವಿ ಅಷ್ಟೇ. ಹಾಗೆ ಈ ಒಂದು ಷೋಡಶಿ ಪೂಜೆಯ ಮಹತ್ತನ್ನು ಸ್ವಾಮಿ ಬುಧಾನಂದರು ಮತ್ತೆ ತಮ್ಮ ಮಾತಿನಲ್ಲಿ ಹೇಳ್ತಾರೆ. ಶ್ರೀರಾಮಕೃಷ್ಣ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ಆಫ್ ಶ್ರೀ ಶಾರದಾ ದೇವಿ ಟು ದ ವರ್ಲ್ಡ್ ಆಫ್ ಹ್ಯುಮ್ಯಾನಿಟಿ. ಇದಕ್ಕಿಂತ ಇನ್ನೇನು ಬೇಕು? ಕೇಳ್ತಾರೆ, ನೀನು ಬಂದಿದ್ಯಾ? ಯಾಕಾಗಿ ಬಂದಿ? ನನ್ನನ್ನು ಎಲ್ಲರಾಗೆ ಸಂಸಾರಿ ಆಗೋಕ್ಕೆ ಮಾಡೋಕ್ಕೆ ಬಂದ್ಯಾ? ನಾನು ಯಾಕೆ ಆ ಉದ್ದೇಶ ಇಟ್ಕೊಳ್ಳಿ? ನೀವು ಯಾವ ಆದರ್ಶನ ನಿಮ್ಮ ಉಸಿರಾಗಿ ಇಟ್ಕೊಂಡಿದ್ದೀರೋ ಅದರಲ್ಲಿ ಸಹಕರಿಸಬೇಕು ಅಂತ ಬಂದಿದೆ. 8 ತಿಂಗಳ ಕಾಲ ಪತಿ ಪತ್ನಿಯರಲ್ಲಿ ತಮ್ಮ ಮುಂದಿನ ಸ್ವರೂಪ, ತಮ್ಮ ಮುಂದಿನ ಸಾಧನಾ ಸಿದ್ಧಿಯ ವಿತರಣೆ ಇದೆಲ್ಲ ಯಾವ ರೀತಿ ಆಗಿದೆ ಅವರಿಗೆ ಮಾತ್ರ ಗೊತ್ತು. ಷೋಡಶಿ ಪೂಜೆಗೆ ಮೊದಲು ಇಬ್ಬರ ಸ್ವರೂಪ, ಇಬ್ಬರ ಕಾರ್ಯಕ್ಷೇತ್ರ, ಇಬ್ಬರ ಸಾಧನ ಸಿದ್ಧಿಯ ಸಂಚಲನ, ಇದರ ಬಗ್ಗೆ ಏನು ನಿಗೂಢವಾದಂಥ ಒಂದು ಕಾಲ ಅದು ಅಂತ ನಮಗೆ ಕಲ್ಪನೆಗೂ ಬರೋಕ್ಕೆ ಸಾಧ್ಯ ಇಲ್ಲ. ಆ ನಂತರನೇ ಷೋಡಶಿ ಪೂಜೆಗೆ ಪರಮಹಂಸರು ಸಂಕಲ್ಪ ಮಾಡಿದ್ದು. ಇದು ವಾಸಿಷ್ಠ ಗಣಪತಿ ಮುನಿಗಳು ಹೇಳ್ತಾರೆ ತಮ್ಮ ಉಮಾ ಸಹಸ್ರಂನಲ್ಲಿ. ನಾನು ಏನು ಇವಾಗ ಷೋಡಶಿ ಪೂಜೆಯ ವಿಷಯ ಹೇಳಿದೆ, ಶ್ರೀ ವಿದ್ಯಾ ಆರಾಧನೆಯ ವಿಷಯ ಹೇಳಿದೆ, ರಮಣ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ವಾಸಿಷ್ಠ ಗಣಪತಿ ಮುನಿಗಳು ವಿರೂಪಾಕ್ಷ ಗುಹೆಯಲ್ಲಿ ಅಲ್ಲಿ
ಕಂದ ಗುಹ ಆದಮೇಲೆ ವಿರೂಪಾಕ್ಷ ಗುಹೆ, ಅಲ್ಲಿ ಅವರು ಸಾಧನೆ ಮಾಡಿ ಉಮಾಸಹಸ್ರಂ ಅಂತ ರಚನೆ ಮಾಡಿದರು. ಅದರಲ್ಲಿ ಈ ದಶಮಹಾವಿದ್ಯಾ ಸ್ವರೂಪದ ಎಲ್ಲ ವರ್ಣನೆಯನ್ನು ಅವರು ಮನೋಜ್ಞವಾಗಿ ಅದನ್ನು ಕಾವ್ಯಮಯವಾಗಿ ಬರೆದಿದ್ದಾರೆ. ತ್ವಂ ಪರಮಾತ್ಮನಿ ಮೂಲ ಮಾಯ ಛಾಯೇಶ್ವರಾಂತರ್ಗತ ಪುಮಾತ್ಮನಿ ಯೋಗ ಮಾಯ ಚಕ್ರೇ ಸುರಭರ್ತರಿ ತ್ವಂ ಜಾಲಮಾಯ ಸಂಸಾರಾಸಕ್ತ ಹೃದಯೇಶು ಪಾಶಮಾಯ. ಪಾಶಮಾಯೆಯನ್ನು, ನಮ್ಮಲ್ಲಿರುವ ಪಾಶಮಾಯೆಯನ್ನು ಯೋಗ ಮಾಯೆಯಾಗಿ ಪರಿವರ್ತಿಸುವುದಕ್ಕಾಗಿ ಮೂಲ ಮಾಯೆ ಅವತರಿಸಿದ್ಲು ಶ್ರೀಮಾತೆಯವರ ಮೂಲಕ. ಜಾಲಮಾಯ ಪಾಶಮಾಯ ನಮಗೆ ಇದ್ದಿದೆ. ಅದರಿಂದ ಬಿಡುಗಡೆ ಪಡಿಬೇಕಾದರೆ ಇಂಥ ಮಹಾನ್ ಭಾವರ ಬೆಳಕು ನಮಗೆ ಬೇಕು, ಆಧಾರ ನಮಗೆ ಬೇಕು. ಅದನ್ನು ತುಂಬ ಅರ್ಚನಕಾಲೇ ರೂಪಗತ, ಸಂಸ್ತುತಿ ಕಾಲೇ ಶಬ್ದಗತ, ಚಿಂತನ ಕಾಲೇ ತತ್ವಗತ, ಆತ್ಮಗತ, ತತ್ವವಿಚಾರೇ ಸರ್ವಗತ. ಆ ಸರ್ವಗತವಾದಂತಹ ದರ್ಶನವನ್ನು ಶ್ರೀಮಾತೆಯವರ ಈ ಒಂದು ಸ್ವರೂಪದಲ್ಲಿ ನಾವು ಕಾಣ್ತೇವೆ. ಇದು ಪರಮೋನ್ನತವಾದಂಥ ಆವಾಹನೆ. ಪರಮಹಂಸ ಪೂಜಿತೆ ಶ್ರೀಮಾತೆ ಪರಮೋನ್ನತವಾದಂಥ ಆವಾಹನ, ಪರಮೋನ್ನತವಾದಂಥ ಪೂಜೆ, ಪರಮೋನ್ನತವಾದಂಥ ಅರ್ಚಕನ ಪೂಜೆ, ಪರಿಪೂರ್ಣ ಸಮರ್ಪಣ. ಯಾವುದ್ರದ್ದು? ಯಾಕಾಗಿ? ಮಾನವೌಗ, ದಿವ್ಯೌಗ, ಸಿದ್ಧೌಗದ ಉದ್ದೀಪನಕ್ಕೆ, ಸಂಚಾಲನಕ್ಕೆ. ಇದು ಇಂಥ ಒಂದು ಚೈತನ್ಯ ವಾಹಿನಿಯನ್ನು ಹರಿಸಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಧಾರಣ ಎಷ್ಟು ಕಷ್ಟನೋ ಸಂಚಾಲನನೂ ಅಷ್ಟೇ ಕಷ್ಟ, ಸಂರಕ್ಷಣ ಇನ್ನೂ ಕಷ್ಟ. ಅದು ಎಂಥ ಗೋಪ್ಯವಾದ ರೀತಿಯಲ್ಲಿ ಯಾರಿಗೂ ಅವರು ಇರೋದೇ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಒಂದು ಕಿರಿದಾದ ಸ್ಥಳ, ತಮ್ಮದೇ ಅಂತ ತಾವು ವಾಸ ಮಾಡೋಕ್ಕೆ ಅಂತ ಇರೋ ಜಾಗ ಆಗಿದ್ದೇ ಎಷ್ಟು ಕೊನೆಯ ಜೀವಮಾನದ 8-10 ವರ್ಷ. ಯಾವಾಗಲೂ ಚಿಕ್ಕದಾದ ಕಿರಿದಾದ ಸ್ಥಳದಲ್ಲಿ ಹಿರಿದಾದ ಬಾಳನ್ನು ಹಿರಿದಾಗಿ ನಿರ್ವಹಿಸಿದಂತಹ ಮಹಾಯೋಗಿನಿ. ಇದು ನಮಗೆ ದೇವಿ ಸ್ವರೂಪದಲ್ಲಿ ತಾಯಿ ಪ್ರತ್ಯಕ್ಷ ಆಗ್ತಾಳೆ. ಸರಿ, ನಾವು ಏನೋ ಒಂದು ಉಪಾಸನೆ, ಇದು ತಪಸ್ಸು ಎಲ್ಲ ಮಾಡ್ತೀವಿ. ಅವಳು ಪ್ರತ್ಯಕ್ಷ ಆಗ್ತಾಳೆ, ವರ ಕೊಡ್ತಾಳೆ, ಮತ್ತೆ ಅಂತರ್ಧಾನ ಆಗ್ತಾಳೆ. ಆದರೆ ಈ ದೇವಿ ಸ್ವರೂಪ ಹಾಗಲ್ಲ. ನಮ್ಮ ಆಂತರ್ಯವನ್ನು ಪರಿವರ್ತಿಸುವಂಥ, ಮಾನವೀಯತೆಯಲ್ಲಿರುವಂಥ ಪಶುತ್ವವನ್ನು ಪ್ರತ್ಯೇಕಿಸಿ ಅದರಲ್ಲಿ ಋಷಿತ್ವವನ್ನು, ದೈವತ್ವವನ್ನು ಆವಾಹಿಸಿ ನಮ್ಮ ಉನ್ನತಿಯೆಡೆಗೆ ನಮ್ಮನ್ನು ನಡೆಸುವಂತಹ ಅದ್ಭುತ ಶಕ್ತಿ ಶ್ರೀಮಾತೆ. ಇಂಥ ಒಂದು ಪರಮಹಂಸ ಪೂಜಿತೆಯಾದಂತಹ ತಾಯಿಯ ಈ ವಿಶಿಷ್ಟತೆಯನ್ನು ನೋಡಿ. ಇನ್ನೂ ಒಂದು ವಿಶೇಷವಾದಂಥ ವಿಷಯ ಅಂತ ಹೇಳಿದ್ರೆ, ಯಾವ ಷೋಡಶ ಕಲಾ ಅಂತ ನಾನು ಇವಾಗ ಹೇಳಿದೆ ಶ್ರೀ ವಿದ್ಯಾ ಸಂಪ್ರದಾಯದ ಪ್ರಕಾರ, ಅದನ್ನು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಸತ್ಯಕಾಮ ಜಾಬಾಲಿಯವರು ಪಡ್ಕೊಂಡಂಥ ದರ್ಶನ ಇದೆಯಲ್ಲ, ಷೋಡಶ ವಿದ್ಯಾ ಅಂತಲೇ ಬರುತ್ತೆ. ಅದು ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಶ್ರೀಮಾತೆಯವರಿಗೆ ಸಂದ ಪೂಜೆಯಲ್ಲಿ ಪರಮಹಂಸರೇನು ಚಾಂದೋಗ್ಯ ಉಪನಿಷತ್ತು ಅಧ್ಯಯನ ಮಾಡಿರಲಿಲ್ಲ. ಆದರೆ ಸತ್ಯಕಾಮ ಜಾಬಾಲಿಗೆ ಆದಂಥ ಆ ಒಂದು ನಿಸರ್ಗ ದರ್ಶನ, ನಿಸರ್ಗವೇ ಗುರುವಾಗಿ ನೀಡಿದಂಥ ಆ ಮಹತ್ತರವಾದಂಥ ಜ್ಞಾನಬೋಧಿ ಷೋಡಶ ದರ್ಶನ ವೃಷಭ ರೂಪದಲ್ಲಿ ಗುರುಗಳು ಹೇಳಿದ ಮೇಲೆ ಹಸುಗಳನ್ನೆಲ್ಲ ಕರ್ಕೊಂಡು ಹೋದಾಗ ಅಂಥ ಮುಗ್ಧ ಬಾಲಕ ಸಂಜೆ ಆದ ತಕ್ಷಣ ಅಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ತನ್ನಷ್ಟಕ್ಕೆ ತಾನು ಆ ನಿಸರ್ಗದಲ್ಲಿ ಐಕ್ಯ ಆಗಿ
ಇಡೀ ನಿಸರ್ಗವೇ ಗುರು ಆಗಿದ್ದನ್ನು ನಾವು ಕಾಣ್ತೇವೆ. ಎಂಥ ಅದ್ಭುತ ಮಾತ್ರ. ಸತ್ಯಕಾಮ ಜಾಬಾಲಿ ಎಲ್ಲ ಕಡೆ ಹಾಗೆ ಕಾಣುವಾಗ ವೃಷಭ ಹೇಳುತ್ತೆ, ನಮ್ಮನ್ನ ಇನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬೋದು ನೀವು, ನಾನು 1000 ಆಗಿದ್ದೆ ಅಂತ. ಹಾಗೆ ಹೇಳಾದ್ಮೇಲೆ ಅದು ಉಪದೇಶ ಮಾಡುತ್ತೆ. ಯಾಕಂದರೆ ಅವನು ಅಷ್ಟು ನಿಷ್ಠೆಯಿಂದ ಅವುಗಳನ್ನು ಪಾಲನೆ ಮಾಡಿದ್ದಾನೆ. ಹಾಗೆ ಪಾಲನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ನಿಸರ್ಗದಲ್ಲಿ ಅನುಸಂಧಾನ ಮಾಡಿದ್ದಾನೆ. ಅನುಸಂಧಾನ ಅಷ್ಟು ಸುಲಭ ಅಲ್ಲ. ಯಾವುದು ಅನಂತವಾದಂಥ ಉನ್ನತವಾದಂಥ ಆ ಬ್ರಹ್ಮ ಸ್ಥಿತಿ ಇದೆಯಲ್ಲ, ಆ ಬ್ರಹ್ಮ ದರ್ಶನ ಏನು ಬರುತ್ತೆ, ನಾವು ಕಾಣ್ತೇವೆ ನಿಸರ್ಗದಲ್ಲಿ. ಆ ಒಂದು ದರ್ಶನ, ಅದರಲ್ಲಿ ವಿಲೀನವಾಗಬೇಕು ಅನ್ನೋ ಒಂದು ತುಡಿತ ಇದೆಯಲ್ಲ, ಅದು ಅನುಸಂಧಾನ. ಅದು ಅವನಿಗೆ ಸಹಜವಾಗಿತ್ತು. ಹಾಗೆ ಆ ತುಡಿತ ಯಾವಾಗ ಆ ವಿಲೀನತೆಯ ಸಿದ್ಧಿ ಪ್ರಾಪ್ತವಾಗೋಗುತ್ತೆ, ಆಗ ಅದನ್ನು ಅನುಭೂತಿ ಅಂತ ಕರೆ. ಸತ್ಯಕಾಮ ಅವರ ಋಷಿ ಪಂಚಮಿಯಲ್ಲಿ ಈ ಅನುಭೂತಿ ಅನುಸಂಧಾನವನ್ನು ಬಹಳ ವಿಶೇಷ ಅರ್ಥದಲ್ಲಿ ಅವ್ರದ್ದೇ ಮಾತಿನಲ್ಲಿ ಅವ್ರದ್ದು ಒಂದೊಂದು ವಾಕ್ಯನೇ ಒಂದೊಂದು ಭಾಷೆ ಮಾಡಬೇಕಾಗುತ್ತೆ. ಅಷ್ಟು ಆಳ ಅವರ ದರ್ಶನ ಆ ವಿಷಯದಲ್ಲಿ. ಸತ್ಯಕಾಮ ಜಾಬಾಲಿಗೆ ವೃಷಭ ಹೇಳುತ್ತೆ, ಪ್ರಾಚಿ ಪ್ರತೀಚಿ ದಕ್ಷಿಣ ಉದೀಚಿ ದಿಕ್ ಏಷ ವೈ ಪ್ರಕಾಶವಾನ್. ಈ ಎಲ್ಲ ಪ್ರಕಾಶದ ಸ್ಥಾನ. ಪ್ರಕಾಶವಾನ್ ನಾಮ ಚತುಷ್ಕಲಃ, ಇದು 4 ಕಲೆ. ಪ್ರಕಾಶವಾನ್ ಇತಿ ಉಪಾಸ್ತೆ ಪ್ರಕಾಶವಾನ್ ಭವತಿ. ಏನು ದರ್ಶನ ನಿಜವಾಗ್ಲು. ನಾವು ಭಗವಂತ ಕಾಣಲಿಲ್ಲ ಅಂತ ಸುಮ್ಮನೆ ಶಂಖಚಕ್ರ ಗದಾಪದ್ಮ ಇಟ್ಕೊಂಡು ಬರಲಿಲ್ಲ ಅವನು ಅಂತ ಸುಮ್ಮನೆ ಒದ್ದಾಡೋದು. ಆದರೆ ಅವನು ನಗ್ತಾ ಕೇಳ್ತಾ ಇರ್ತಾನೆ, ನನ್ನ ಸೃಷ್ಟಿಲೇ ಇಷ್ಟೊಂದು ತಾಂಡವ ಆಡ್ತಾ ಇದೆಯಲ್ಲ, ನನ್ನ ನೋಡಿದ್ಯಾ ನೀನು? ಕಲಾವಿದ ಬೇರೆ ಅಲ್ಲ, ಅವನ್ ಸಂಗೀತಗಾರ ಬೇರೆ ಅಲ್ಲ, ಅವನು ಹಾಡ್ತಾ ಇರೋ ಸಂಗೀತ ಬೇರೆ ಅಲ್ಲ, ಶಿಲ್ಪ ಬೇರೆ ಅಲ್ಲ, ಶಿಲ್ಪಿ ಬೇರೆ ಅಲ್ಲ. ಶಿಲ್ಪಿಯ ಶಿಲ್ಪ ಜ್ಞಾನ ಅವನ ಶಿಲ್ಪದ ಮೂಲಕ ಕಾಣುತ್ತೆ. ಸಂಗೀತಗಾರನ ಸಂಗೀತ ಜ್ಞಾನ ಅವನ ಹಾಡುವ ಸಂಗೀತ, ನುಡಿಸುವ ವಾದ್ಯದ ಮೂಲಕ ಕಾಣುತ್ತೆ. ಚಿತ್ರಕಲಾವಿದನ ಕಲಾ ಪ್ರತಿಭೆ ಅವನ ಚಿತ್ರದ ಮೂಲಕ ಕಾಣುತ್ತೆ. ಒಬ್ಬ ವಿಜ್ಞಾನಿಯ ಸಂಶೋಧನೆ, ಅವನು ಮಾಡಿದಂಥ ಸಂಶೋಧನೆಯ ಮೂಲಕ ಕಾಣುತ್ತೆ. ಹಾಗೆ ಭಗವಂತನ ಸ್ವರೂಪ ಅವನ ಸೃಷ್ಟಿಯಲ್ಲೇ ತಾಂಡವವಾಡ್ತಾ ಇರೋದನ್ನು ನೋಡದೆ ನಾವು ಕಣ್ಮುಚ್ಕೊಂಡು ಬರೀ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ನೀನು ಬರಲಿಲ್ಲ ಅಂದರೆ, ಅದಕ್ಕೆ ಈ ಚಾಂದೋಗ್ಯ ಉಪನಿಷತ್ತು ಅಂತ ಉಪನಿಷತ್ತು ನಮ್ಮನ್ನು ಕಣ್ತೆರೆಸುತ್ತೆ. ಸತ್ಯಕಾಮ ಜಾಬಾಲಿಗೆ ಇತಿ ಉಪಾಸ್ತೆ ಪ್ರಕಾಶವಾನ್ ಭವತಿ, ಇದು 4 ಕಲೆ. ಆನಂತರ ಅಗ್ನಿ ಉಪದೇಶ ಮಾಡುತ್ತೆ. ಪೃಥ್ವಿ ಸಮುದ್ರ ಅಂತರಿಕ್ಷ ದ್ಯೌಹು ಅನಂತವಾನ್ ನಾಮ ಚತುಷ್ಕಲಃ. ಪ್ರಕಾಶವಾನ್ ಆದಮೇಲೆ ಅನಂತವಾನ್ 4 ಕಲೆ. ಇದನ್ನು ನೀನು ದರ್ಶನ ಮಾಡು. ಇತಿ ಉಪಾಸ್ತೆ ಅನಂತವಾನ್ ಇತಿ ಉಪಾಸ್ತೆ ಅನಂತವಾನ್ ಭವತಿ. ಇದು 4 ಕಲೆ. ಪ್ರಕಾಶವಾನ್ದು 4 ಕಲೆ, ಅನಂತವಾನ್ದು 4 ಕಲೆ. ಅನಂತರ ಹಂಸ ಬರುತ್ತೆ, ಉಪದೇಶ ಮಾಡುತ್ತೆ. ಅಗ್ನಿ ಸೂರ್ಯ ಚಂದ್ರ ವಿದ್ಯುತ್ ಜ್ಯೋತಿಷ್ಮಾನ್ ನಾಮ ಚತುಷ್ಕಲಃ. ಜ್ಯೋತಿಷ್ಮಾನ್ ಇತಿ ಉಪಾಸ್ತೆ ಜ್ಯೋತಿಷ್ಮಾನ್ ಭವತಿ. ಪ್ರಕಾಶವಾನ್ ಅನಂತವಾನ್ ಜ್ಯೋತಿಷ್ಮಾನ್. ಪ್ರಕಾಶವಾನ್ದು 4 ಕಲೆ, ಅನಂತವಾನ್ದು 4 ಕಲೆ, ಜ್ಯೋತಿಷ್ಮಾನ್ದು 4 ಕಲೆ. ಕೊನೆಯದಾಗಿ ಸಾರಸ ಪಕ್ಷಿ, ಇದನ್ನು ಮಧು ಅಂತ ಅಲ್ಲಿ ಋಷಿಗಳು ಕರೀತಾರೆ. ಸಾರಸ ಪಕ್ಷಿ ಸದಾಕಾಲ ನೀರಿನ ವಸತಿಯಲ್ಲೇ ಇರುವಂಥದ್ದು. ಅದು ಉಪದೇಶ ಮಾಡುತ್ತೆ. ಪ್ರಾಣಃ ಚಕ್ಷು ಶ್ರೋತ್ರಂ ಮನಃ ಆಯತನವಾನ್ ಭವತಿ. ಇದು ವಿಶ್ವ ಚೈತನ್ಯದ ಆಶ್ರಯ ಸ್ಥಾನ. ಇದು ಚಾಂದೋಗ್ಯದಲ್ಲಿ ಬರುತ್ತೆ. ಎಲ್ಲ ಪಂಚಭೂತಗಳು ನಾವು ಪ್ರವೇಶ ಮಾಡುವಂಥ,
ನಾವು ಅದನ್ನು ಸಾಧನೆಯಾಗಿ ಮಾಡಿಕೊಳ್ಳೋ ಅಂತ ಒಂದು ಸೃಷ್ಟಿಯನ್ನು ನೀನು ಸೃಷ್ಟಿ ಮಾಡಬೇಕು, ಆಗ ಮನುಷ್ಯನ ಸೃಷ್ಟಿ ಆಯಿತು ಅಂತ. ಭಗವತ್ ಚೈತನ್ಯ, ವಿಶ್ವ ಚೈತನ್ಯ ಪ್ರಕಾಶವಾನ್, ಅನಂತವಾನ್, ಜ್ಯೋತಿಷ್ಮಾನ್ ಆಗಿರೋದನ್ನು ಕಾಣಬೇಕಾದ್ರೆ ಅದು ನಮ್ಮಲ್ಲಿ ಆಯತನವಾನ್, ಇಲ್ಲಾದರೆ ದರ್ಶನ ಸಾಧ್ಯ ಇಲ್ಲ. ಆಶ್ರಯ ಆಯತನವಾನ್. ಆಯತನವಾನ್ ನಾಮ ಚತುಷ್ಕಲಃ. ಆಯತನವಾನ್ ನೀತಿ ಉಪಾಸದೆ ಆಯತನವಾನ್ ಭವತಿ. ನಮ್ಮಲ್ಲಿ ಇಂಥ ಶಕ್ತಿ ಇದೆ. ನಾವು ಲಲಿತಾ ಸಹಸ್ರನಾಮದಲ್ಲಿ ಎಷ್ಟು ಸಾರಿ ಪಾರಾಯಣ ಮಾಡಿಲ್ಲ. ಕ್ಷೇತ್ರ ಸ್ವರೂಪ, ಕ್ಷೇತ್ರೇಶಿ, ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ. ಕ್ಷೇತ್ರ ಸ್ವರೂಪ ಆತ್ಮ, ಕ್ಷೇತ್ರೇಶಿಯಾಗಿ ನೀನು ಇಲ್ಲಿದೆಯಾ. ಆಮೇಲೆ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ. ಈ ಕ್ಷೇತ್ರ ಪಾಲನೆ ಜೊತೆಗೆ ಈ ಕ್ಷೇತ್ರಜ್ಞ ಯಾರು? ಈ ನಾನು ಅಂತ ಜೀವಾತ್ಮ ಬರುತ್ತೆ. ಆದರೆ ಅದು ತನ್ನಲ್ಲಿರುವಂಥ ಆ ಒಂದು ಆಯತನವಾನ್ 4 ಕಲೆಗಳನ್ನು ಕಾಣದೆ, ಅದನ್ನು ಅರಿವು ಮಾಡಿಕೊಳ್ಳದೆ, ಅದರ ಅರಿವಾಗದೆ, ಅದರ ಜಾಗೃತಿ ಆಗದೆ, ಜ್ಯೋತಿಷ್ಮಾನ್ನೂ ಕಾಣೋದಿಲ್ಲ, ಅನಂತವಾನ್ನೂ ಕಾಣೋದಿಲ್ಲ, ಪ್ರಕಾಶವನ್ನು ಕಾಣೋದಿಲ್ಲ. ಆದರೆ ಪರಮಹಂಸರಂಥವರು ಅದನ್ನೆಲ್ಲ ಕಂಡಿದ್ದರಾದ್ರಿಂದ ಅವರ ಇಡೀ ಶರೀರನೇ ಒಂದು ತಪೋವನ. ಅದೇ ಒಂದು ಭಗವತಿಯ ದೇಗುಲ. ಭವತಾರಿಣಿ ಈ ಕಡೆಯಿಂದ ಓಡಾಡೋದು, ಶಿವ ಆ ಕಡೆಯಿಂದ ಓಡಾಡೋದನ್ನು ಮಥುರನಾಥ ಸಾಕ್ಷಾತ್ತಾಗಿ ನೋಡ್ತಾನೆ, ಹೋಗಿ ಸಾಷ್ಟಾಂಗ ಮಾಡ್ತಾನೆ. ಇನ್ನೂ ಒಂದು ಕಡೆ ಇವರು ಬಂದು ಮರೆಯಲ್ಲಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಪಂಡಿತನಿಗೆ ಏನೂ ಗೊತ್ತಾಗೋದಿಲ್ಲ. ಆದರೆ ಆ ದೈವ ಸಾನ್ನಿಧ್ಯದಾಗ ಸೆಳೆತ ಬರುತ್ತೆ ಅವನಿಗೆ. ಯಾರೋ ಬಂದಿದ್ದಾರೆ ಏನೋ. ಆಮೇಲೆ ನೋಡ್ತಾನೆ, ನೀವು ಮೇಲೆ ಹೀಗೆ ಕಾಣ್ತೀರಾ, ಠಾಕೂರ್ ಥರ ಕಾಣ್ತೀರ ನೀವು, ಆದರೆ ಒಳಗೆ ನಾನು ಸಾಕ್ಷಾತ್ ಭವತಾರಿಣಿನ ನೋಡ್ತಾ ಇದ್ದೀನಿ ಅಂತ. ನಿತ್ಯ ನಿರಂತರವಾಗಿ ವಾಸ ಮಾಡ್ತಾ ಇದ್ಲು ಭಗವತಿಯಲ್ಲಿ. ಎಷ್ಟೋ ಸಾರಿ ಪ್ರಸಂಗ ನಾವು ನೋಡ್ತೇವೆ, ಎಂಥ ಅದ್ಭುತ ಪ್ರಸಂಗ. ತಾಯಿ, ನಾನಿಲ್ಲಿ ಭಕ್ತರ ಜೊತೆ ಆನಂದವಾಗಿ ಮಾತಾಡ್ತಾ ಇದ್ದೀನಿ, ಅವರಿಗೆ ನನ್ನ ಅನುಭವನ ಹೇಳಕ್ಕೆ ಬಿಡು. ನೀನು ಕೆಂಪು ಪೀತಾಂಬರ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದೀಯಾ ಅಂತ ನಾನು ಆಮೇಲೆ ನೋಡ್ತೀನಿ ಅಂತ. ಇಂಥ ಭಕ್ತ ಭಗವತಿ ಎಲ್ಲಿರ್ತಾರೆ? ಇಲ್ಲಮ್ಮ ಬರಲಿಲ್ಲ ಅಂತ ಬಂದಿದ್ಯಾ? ಓ, ತುಂಬ ಚೆನ್ನಾಗಿ ಒಪ್ಪುತ್ತೆ ನಿಂಗೆ ಪೀತಾಂಬರ, ಆದರೆ ಸ್ವಲ್ಪ ಇರು, ನಾ ಭಕ್ತರ ಜೊತೆ ಮಾತಾಡಾದ್ಮೇಲೆ. ಪರಮಹಂಸರು ಎಲ್ಲಿ ನಿಂತಲ್ಲಿ ನಡೆದಲ್ಲಿ ಭಗವತಿಯ ಸಾನ್ನಿಧ್ಯ. ಅಂಥ ಒಂದು ಈ ಚತುಷ್ಕಲ, ನಾನಿವಾಗೇನು ಹೇಳಿದೆ, ಇದನ್ನು ನಾವು ಪರಮಹಂಸರು ಚಾಂದೋಗ್ಯ ಉಪನಿಷತ್ತಿನ ಅಧ್ಯಯನದೇನು ಅಗತ್ಯ ಇಲ್ಲ ಅವರಿಗೆ. ದಕ್ಷಿಣೇಶ್ವರದ ಗಂಗಾ ತೀರದಲ್ಲಿ ಇರುವಂಥ ಪಂಚವಟಿ, ಅಲ್ಲಿನ ಆ ಒಂದು ಪ್ರಕೃತಿ ಸಾನ್ನಿಧ್ಯದಿಂದನೇ ಅವರು ಈ ಪ್ರಕಾಶವಾನ್ನ 4 ಕಲೆ, ಅನಂತವಾನ್ನ 4 ಕಲೆ ಮತ್ತು ಜ್ಯೋತಿಷ್ಮಾನ್ನ 4 ಕಲೆ ಆಯತನವಾನ್ನಾಗಿ ಹರಿತಾ ಇದ್ದದ್ದನ್ನು ಶ್ರೀಮಾತೆಯವರಲ್ಲೂ ಆಯತನವನ್ನಾಗೋ ಹಾಗೆ ಆ ಒಂದು ಆವಾಹನೆಯ ಮೂಲಕ ಈ ಷೋಡಶ ಕಲಾ ಸ್ವರೂಪದ ಒಂದು ಆವಾಹನೆ. ಆವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಪ್ರಜ್ವಲಿತೋ ಭವ, ಪ್ರಕಾಶಿತೋ ಭವ. ಈ ಒಂದು ಮಹತ್ತರವಾದಂಥ ಪೂಜೆಯನ್ನು ಪರಮಹಂಸರು ಶ್ರೀಮಾತೆಯವರಿಗೆ ಸಲ್ಲಿಸಿ ಈ ಮಾನವ ಲೋಕ ಜಗನ್ಮಾತೆಯನ್ನು, ಜಗತ್ತೇ ಜಗನ್ಮಾತೆಯಾಗಿದ್ದಂಥ ಆ ಒಂದು ಮಹತ್ತರವಾದಂಥ ಸ್ವರೂಪ, ಇದನ್ನು ಆವಾಹಿಸಿ ಪೂಜಿಸಿ ಸ್ಥಾಯಿಯಾಗಿ ಮಾನವ ಲೋಕಕ್ಕೆ ಆ ಅಮೃತ ಕಲಶದ ವಿಶ್ವಮಾತೆಯ ಆ ಪ್ರೇಮ ಸ್ವರೂಪ, ಅದನ್ನು ದ ರಾ ಬೇಂದ್ರೆ ನನ್ನ ಗುರುಗಳು
ಭಾಳ ಸೊಗಸಾಗಿ ಹೇಳೋರು. ಏನು ಅವ್ರ ಧ್ವನಿ, ಏನು ಅವ್ರ ಕಂಠ, ಮಾನಸ ಗಂಗೋತ್ರಿ ಎಲ್ಲ ಸುಮ್ಮನೆ ಅನುರಣನ ಆಗೋದು. ವಿಶ್ವಮಾತೆ ಅನುಭೂತಿ ಬಗ್ಗೆ ಅವರು ಹೇಳ್ತಾ, ಮಾರ್ತಾಂಡ ಮಂಡಲದ ಅಂಡವನ್ನು ಪುಟಗೊಳಿಸಿ ಹಂಸಜಾತಿಯ ಜೀವಜಾತಿಯ ತೆರೆಯುವಾಕೆ, ಅಖಿಲಾಂಡ ಬ್ರಹ್ಮಾಂಡಗಳನ್ನು ಮಣಿಮಾಲೆ ಮಾಡಿದಾಕೆ, ಕಣ್ಣ ನಡುವೆ ಒಳಗಣ್ಣ ತೆರೆಯುವ ದಿವ್ಯ ಮಾಯೆಯಾಕೆ, ಅಭಯ ವರದ ಕರವಿರುವ ತಾಯೇ ಬಾ ಬೇರೆ ಕರೆಯಬೇಕೆ. ಎಂಥ ಅನುಭೂತಿ. ತಮವು ಸುತ್ತಿದತ್ತ ಸುಳಿ ಬೆಳಕ ಸುಳಿಸಿದಾಕೆ, ಹಾಡುವವನ ಕಾಪಾಡಲೆಂದು ಕೈ ಹತ್ತು ಎತ್ತಿದಾಕೆ. ಏನು ಅದ್ಭುತ, ಏನು ಅದ್ಭುತ. ಇಂಥ ಜಗನ್ಮಾತೆಯನ್ನ ಆ ಒಂದು ಮಹತ್ತರವಾದಂಥ ಆ ಚೈತನ್ಯ ಭೂಮಿಕೆಯ ಆ ಮಹತ್ತರ ನೆಲೆ, ತುರಿಯ ನೆಲೆಯಿಂದ ಕರೆದು ತಂದು ಆವಾಹಿಸಿ ಶಾಶ್ವತವಾಗಿ ಸ್ಥಿರವಾಗಿ ಮಾನವ ಲೋಕದ ಉದ್ಧಾರಕ್ಕಾಗಿ ಶ್ರೀಮಾತೆಯವರ ಮೂಲಕ ನಮಗೆ ಈ ಮಾನವ ಲೋಕಕ್ಕೆ ಆ ಒಂದು ದಿವ್ಯ ಅನುಭೂತಿಯನ್ನು ನೀಡಿದಂತಹ, ದಿವ್ಯಾನುಸಂಧಾನಕ್ಕೆ ನೆರವಾದಂತಹ ಪರಮಹಂಸ ಪೂಜಿತೆ ಶ್ರೀಮಾತೆ ಶಾರದಾ ದೇವಿಯವರು, ನಾಳೆ ಇನ್ನೂ ಅದರದ ವಿಸ್ತಾರವಾಗಿ ಹೇಳ್ತೇನೆ. ಆ ಸತ್ವ, ಈ ಷೋಡಶಿ ಪೂಜೆಯ ಸತ್ವ, ಅವರ ಪರಮಹಂಸರು ದೈವೈಕ್ಯರಾದ ನಂತರ 34 ವರ್ಷಗಳ ಕಾಲ ಹೇಗೆ ಹರಿಯಿತು, ಅದು ಪರಮಾರ್ಥ ಪ್ರದಾತಿಯಾಗಿ ಹೇಗೆ ಅವರು ಅದನ್ನು ಹರಿಸಿದರು. ಕಾವೇರಿ ಸ್ಥಾನ, ತಲಕಾವೇರಿಲಿ ಕುಂಡ ಇಷ್ಟೇ ಇರೋದು, ಅದರಿಂದ ಉಕ್ಕಿ ಉಕ್ಕಿ ಹರಿದು ನದಿ ಹರಿಯುತ್ತೆ, ಜಲಪಾತ ಆಗಿ ಧುಮುಕಿರುತ್ತೆ. ಅದೇ ರೀತಿಯಲ್ಲಿ ಶ್ರೀಮಾತೆಯವರು ನೋಡೋಕ್ಕೆ ಇಷ್ಟೇ ಕಿರಿದಾದ ಸ್ಥಾನದಲ್ಲಿ ಅಂಥ ಹಿರಿದಾದಂತಹ ಒಂದು ಶಕ್ತಿ ಸಂಚಲನವನ್ನು ಮಾಡಿದಂತಹ ಈ ಒಂದು ಪರಮಹಂಸರ ಷೋಡಶಿ ಪೂಜೆ ಇಡೀ ಲೋಕದಲ್ಲಿ, ಇಡೀ ಜಗತ್ತಿನಲ್ಲಿ ವ್ಯಾಪ್ತವಾದಂತಹ ಈ ಮಹತ್ತರವಾದಂತಹ 16 ಕಲೆಗಳ ಒಂದು ತಪೋಮಯವಾದಂಥ ಈ ಆವಾಹನೆ, ಇದು ಇಂಥ ಒಂದು ದರ್ಶನವನ್ನು ತಮ್ಮ ಲೀಲಾ ಪ್ರಸಂಗದ ಮೂಲಕ ನೀಡಿರುವಂಥ ಶಾರದಾನಂದರು, ಕುವೆಂಪು, ಮಾಸ್ತಿ ಮತ್ತು ಯತಿವರ್ಯರುಗಳು ಇವರೆಲ್ಲ ನಮಗೆ ಆ ಒಂದು ಮಹತ್ ದರ್ಶನವನ್ನು ಕಾಣುವಂಥ ಕಣ್ಣನ್ನು ಅನುಗ್ರಹಿಸಿದ್ದಾರೆ. ಇಂಥ ಒಂದು ದೃಷ್ಟಿಯನ್ನು ಅನುಗ್ರಹಿಸಿರುವ ಆ ಒಂದು ಭಾವಸೃಷ್ಟಿ ನಮಗೆ ಪುಷ್ಟಿಯನ್ನು ನೀಡಿ, ತುಷ್ಟಿಯನ್ನು ನೀಡಿ, ಸಂತುಷ್ಟಿಯನ್ನು ನೀಡಿ, ನಮ್ಮ ಒಂದು ಸಾರ್ಥಕತೆಯನ್ನು ಈ ಪರಮಹಂಸ ತೀರ್ಥದಲ್ಲಿ ಮಿಂದು ಆ ಸಾರ್ಥಕತೆಯನ್ನು ಪಡೆಯೋದೇ ಷೋಡಶಿ ಪೂಜೆಯ ಪರಮ ಲಕ್ಷ್ಯ ಪರಮಹಂಸರದು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀರಾಮಕೃಷ್ಣ ಚರಣಾರ್ಪಣಮಸ್ತು.